ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸ್ಕಂದ ದೀಕ್ಷಿತ್. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ರಿಯಲ್ ನಂಬರ್ಸ್ ಅನ್ನೋ ಚಾಪ್ಟರ್ ನ ಶುರು ಮಾಡ್ತಾ ಇರ್ತೀವಿ. ಸೊ ಬನ್ನಿ ಈ ವಿಡಿಯೋನ ಶುರು ಮಾಡೋಣ. ಸೊ ಆಗಲೇ ನಾವು ಸೈನ್ಸಿನ ಒಂದು ಲೆಸನ್ ಅನ್ನ ಕಂಪ್ಲೀಟ್ ಮಾಡಿದೀವಿ. ಕೆಮಿಕಲ್ ರಿಯಾಕ್ಷನ್ಸ್ ಅಂಡ್ ಈಕ್ವೇಷನ್ ಅನ್ನೋ ಚಾಪ್ಟರ್ ನ ಕಂಪ್ಲೀಟ್ ಮಾಡಿದೀವಿ. ಸೊ ಇವತ್ತು ನಾವು ಮ್ಯಾಥ್ಸಿನ ಹೊಸ ಚಾಪ್ಟರ್ ರಿಯಲ್ ನಂಬರ್ಸ್ ಅನ್ನೋ ಚಾಪ್ಟರ್ ನ ಶುರು ಮಾಡ್ತಾ ಇರ್ತೀವಿ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಯೂಕ್ಲಿಡ್ ಡಿವಿಷನ್ ಲೆಮಾ ಮತ್ತೆ ಯೂಕ್ಲಿಡ್ ಡಿವಿಷನ್ ಅಲ್ಗಾರಿಥಮ್ ಅನ್ನೋ ಎರಡು ಟಾಪಿಕ್ ಅನ್ನ ಕವರ್ ಮಾಡ್ತಾ ಇರ್ತೀವಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಈ ಕಾನ್ಸೆಪ್ಟ್ ಬೇಸ್ಡ್ ಎಕ್ಸರ್ಸೈಸ್ 8.1 ಅನ್ನೋ ಎಕ್ಸರ್ಸೈಸ್ ನ ಶುರು ಮಾಡ್ತಾ ಇರ್ತೀವಿ. ಸೊ ಫಸ್ಟ್ ಯೂಕ್ಲಿಡ್ ಡಿವಿಷನ್ ಲೆಮಾ ಅನ್ನೋ ಟಾಪಿಕ್ ಹೋಗೋಕ್ಕಿಂತ ಮುಂಚೆ ನಿಮಗೆ ಸ್ವಲ್ಪ ಬೇಸಿಕ್ ಪಾಯಿಂಟ್ಸ್ ಗೊತ್ತಿರಬೇಕಾಗತ್ತೆ. ಸೊ ಫಸ್ಟ್ ಆ ಬೇಸಿಕ್ ಪಾಯಿಂಟ್ ಅನ್ನು ಕವರ್ ಮಾಡ್ಬಿಟ್ಟು ನೆಕ್ಸ್ಟ್ ಯೂಕ್ಲಿಡ್ ಡಿವಿಷನ್ ಲೆಮಾಗೆ ಹೋಗೋಣ. ಸೊ ಫಸ್ಟ್ ನಿಮಗೆ ರಿಯಲ್ ನಂಬರ್ ಅಂತ ಏನು ಅಂತ ಗೊತ್ತಿರಬೇಕಾಗುತ್ತೆ. ಸೊ ನಿಮ್ಗೆ ಆಗಲೇ ನಂಬರ್ ಲೈನ್ ಅಂದ್ರೆ ಏನು ಅಂತ ಗೊತ್ತಿದೆ. ಸೊ ನೀವು ನಂಬರ್ ಲೈನ್ ನಂಬರ್ಸ್ ಅನ್ನ ಎಷ್ಟೊಂದು ಸತಿ ಪ್ಲಾಟ್ ಮಾಡಿದ್ದೀರಾ, ನೋಡಿದ್ದೀರಾ. ಸೊ ಈ ಮೈನಸ್ ಇನ್ಫಿನಿಟಿ ಟು ಇನ್ಫಿನಿಟಿ ಇದು ನಂಬರ್ ಲೈನ್ ಆಗಿರುತ್ತೆ. ಸೊ ನಿಮ್ಮ ಈ ಕಡೆ 0 ಟು ಪ್ಲಸ್ ಇನ್ಫಿನಿಟಿ ಸೈಡ್ ನ ಈ ಕಡೆ ಪಾಸಿಟಿವ್ ನಂಬರ್ಸ್ ಇರುತ್ತೆ, ಮತ್ತೆ 0 ಲೆಫ್ಟ್ ಸೈಡ್ ನಮಗೆ ನೆಗೆಟಿವ್ ನಂಬರ್ಸ್ ಇರುತ್ತೆ, ಮತ್ತೆ 0 ಬಂದ್ಬಿಟ್ಟು ಪಾಸಿಟಿವ್ ಅಲ್ಲ ನೆಗೆಟಿವ್ ಅಲ್ಲ ನ್ಯೂಟ್ರಲ್ ನಂಬರ್ ಆಗಿರುತ್ತೆ. ಸೊ ಈ ಮೈನಸ್ ಇನ್ಫಿನಿಟಿ ಟು ಪ್ಲಸ್ ಇನ್ಫಿನಿಟಿ ಮಧ್ಯೆ ಇರೋ ನಂಬರ್ಸ್ ನಾವು ರಿಯಲ್ ನಂಬರ್ಸ್ ಅಂತ ಕರಿತೀವಿ. ಸೊ ಮೈನಸ್ ಇನ್ಫಿನಿಟಿ ಅಂತ ಅಂದ್ರೆ ತುಂಬಾ ಚಿಕ್ಕ ನಂಬರು, ಪ್ಲಸ್ ಇನ್ಫಿನಿಟಿ ಅಂತ ಅಂದ್ರೆ ತುಂಬಾ ದೊಡ್ಡ ನಂಬರು. ಸೊ ಈ ಮೈನಸ್ ಇನ್ಫಿನಿಟಿ ಪ್ಲಸ್ ಇನ್ಫಿನಿಟಿ ಮಧ್ಯೆ ಇರೋ ನಂಬರ್ಸ್ ಫಾರ್ ಎಕ್ಸಾಂಪಲ್ ನಾನು 1 ಮತ್ತೆ 2 ತಗೊಂಡ್ರೆ, ಅಥವಾ ಇಲ್ಲಿ ನಾನು -1 -2 ತಗೊಂಡ್ರೆ, ಸೊ -2 -1 0 1 2 ಇದೆಲ್ಲ ರಿಯಲ್ ನಂಬರ್ಸ್ ಆಯ್ತು. ಸೊ ಮೈನಸ್ ಇನ್ಫಿನಿಟಿ ಟು ಪ್ಲಸ್ ಇನ್ಫಿನಿಟಿ ಮಧ್ಯೆ ಇರೋ ನಂಬರ್ಸ್ ನಾವು ರಿಯಲ್ ನಂಬರ್ಸ್ ಅಂತ ಕರಿತೀವಿ. ಮತ್ತೆ ಈ 1 ಮತ್ತೆ 2 ಮಧ್ಯೆ ಎಷ್ಟು ನಂಬರ್ಸ್ ಇದೆಯಪ್ಪ ಅಂತಂದ್ರೆ ಸೊ ಇನ್ಫೈನೈಟ್ ನಂಬರ್ಸ್ ಇರುತ್ತೆ. ಸೊ ಫಾರ್ ಎಕ್ಸಾಂಪಲ್ 1.01 1.001 1.02 ಸೊ ಈ ತರ 1 ಮತ್ತೆ 2 ಮಧ್ಯೆ ಇನ್ಫೈನೈಟ್ ನಂಬರ್ಸ್ ಇರುತ್ತೆ. ಸೊ ಅದೆಲ್ಲ ರಿಯಲ್ ನಂಬರ್ಸ್ ಅಲ್ಲಿ ಇನ್ಕ್ಲೂಡ್ ಆಗುತ್ತೆ. ಸೊ ನೆಕ್ಸ್ಟ್ ಪಾಯಿಂಟ್ ನೀವು ನೋಡ್ಬೇಕಾಗಿರೋದು, ಸೊ ರಿಯಲ್ ನಂಬರ್ಸ್ ಅಲ್ಲಿ ಮೇಜರ್ ಆಗಿ ಎರಡು ತರ ಕ್ಲಾಸಿಫಿಕೇಶನ್ ಇದೆ, ಡಿವೈಡ್ ಆಗಿದೆ, ರ್ಯಾಷನಲ್ ನಂಬರ್ಸ್ ಮತ್ತೆ ಇರ್ರಾಷನಲ್ ನಂಬರ್ಸ್ ಅಂತ. ಸೊ ರ್ಯಾಷನಲ್ ನಂಬರ್ ಅಂದ್ರೆ ಏನು, ಇರ್ರಾಷನಲ್ ನಂಬರ್ ಅಂದ್ರೆ ಏನು ನೋಡೋಣ. ಸೊ ರ್ಯಾಷನಲ್ ನಂಬರ್ ಅಂತಂದ್ರೆ ಎನಿ ನಂಬರ್ ವಿಚ್ ಕ್ಯಾನ್ ಬಿ ರಿಟರ್ನ್ ಇನ್ ದ ಫಾರ್ಮ್ ಆಫ್ p/q. ಸೊ ನ್ಯೂಮರೇಟರ್ ಬೈ ಡಿನಾಮಿನೇಟರ್ ಈ ತರ ಯಾವ್ದಾದ್ರು ಒಂದು ಫಾರ್ಮ್ ಅಲ್ಲಿ p/q ಅಂತ ಕರಿತೀವಿ. ಅದನ್ನ ನಾವು ಆ ತರ ನಂಬರ್ಸ್ ಇದ್ರೆ ಅದನ್ನ ನಾವು ರ್ಯಾಷನಲ್ ನಂಬರ್ಸ್ ಅಂತ ಕರಿತೀವಿ. ಮತ್ತೆ ಕಂಡೀಷನ್ ಏನಪ್ಪಾ ಇರಬೇಕು ಅಂತಂದ್ರೆ ಸೊ q ಡಿನಾಮಿನೇಟರ್ ಬಂದ್ಬಿಟ್ಟು ಶುಡ್ ನಾಟ್ ಬಿ ಈಕ್ವಲ್ ಟು 0. ಸೊ ಮ್ಯಾಥ್ಸ್ ಅಲ್ಲಿ ಡಿನಾಮಿನೇಟರ್ 0 ಆಗಿದ್ರೆ ಅದನ್ನ ನಾವು ನಾಟ್ ಡಿಫೈನ್ಡ್ ಅಂತ ಕರಿತೀವಿ. ಸೊ ಡಿನಾಮಿನೇಟರ್ ಬಂದ್ಬಿಟ್ಟು 0 ಆಗಿರಬಾರ್ದು ಅಂಡ್ p and q ಆರ್ ಇಂಟಿಜರ್ಸ್. ಸೊ ರ್ಯಾಷನಲ್ ನಂಬರ್ ಬಂದ್ಬಿಟ್ಟು p/q ಫಾರ್ಮ್ ಅಲ್ಲಿ ಬರ್ದಿರ್ತೀವಿ, ಮತ್ತೆ ಆ p and q ಬಂದ್ಬಿಟ್ಟು ಇಂಟಿಜರ್ಸ್ ಆಗಿರುತ್ತೆ. ಸೊ ನಿಮಗೆ ಡೆಫಿನೇಷನ್ ಅರ್ಥ ಆಗಿಲ್ಲ ಅಂತಂದ್ರೆ ಎಕ್ಸಾಂಪಲ್ ಜೊತೆ ನೋಡ್ಕೊಂಡು ಅರ್ಥ ಮಾಡ್ಕೊಳ್ಳೋಣ. ಸೊ ಇಲ್ಲಿ ಎಕ್ಸಾಂಪಲ್ ಬಂದ್ಬಿಟ್ಟು 2 ಅಂತಿದೆ. ಸೊ ನಾವು 2/1 ಅಂತ ಬರ್ಕೊಬಹುದು. ಸೊ ಈ 2/1 ಬಂದ್ಬಿಟ್ಟು ನ್ಯೂಮರೇಟರ್ ಬೈ ಡಿನಾಮಿನೇಟರ್ ಅಂದ್ರೆ p/q ಫಾರ್ಮ್ ಅಲ್ಲಿ ಇದೆ. ಸೊ ಇದನ್ನ ನಾವು ರ್ಯಾಷನಲ್ ನಂಬರ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು 3/5. ಸೊ ಈ 3/5 ಬಂದ್ಬಿಟ್ಟು ನ್ಯೂಮರೇಟರ್ ಬೈ ಡಿನಾಮಿನೇಟರ್, ನ್ಯೂಮರೇಟರ್ 3 ಇದೆ, ಡಿನಾಮಿನೇಟರ್ 5 ಇದೆ. ಸೊ p/q ಫಾರ್ಮ್ ಅಲ್ಲಿ ಇದೆ. ಸೊ ಇದನ್ನ ನಾವು ರ್ಯಾಷನಲ್ ನಂಬರ್ ಅಂತ ಕರಿತೀವಿ. ಸೊ ಇನ್ನ ಎಕ್ಸಾಂಪಲ್ಸ್ ಇದೇ ತರ ಅದನ್ನೆಲ್ಲ ನಾವು ರ್ಯಾಷನಲ್ ನಂಬರ್ಸ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇರ್ರಾಷನಲ್ ನಂಬರ್. ಸೊ ಇರ್ರಾಷನಲ್ ನಂಬರ್ ಅಂತಂದ್ರೆ ನಂಬರ್ಸ್ ವಿಚ್ ಕೆನಾಟ್ ಬಿ ರಿಟರ್ನ್ ಇನ್ ದ ಫಾರ್ಮ್ ಆಫ್ p/q. ಸೊ ಅದನ್ನೇ ನಾವು ಇರ್ರಾಷನಲ್ ನಂಬರ್ ಅಂತ ಕರಿತೀವಿ. ಸೊ ಇರ್ರಾಷನಲ್ ನಂಬರ್ ಬಂದ್ಬಿಟ್ಟು ನಾಟ್ ಇನ್ p/q ಫಾರ್ಮ್. ಸೊ ಫಾರ್ ಎಕ್ಸಾಂಪಲ್ ಇಲ್ಲಿ √3 √2 ಮತ್ತೆ π. ಸೊ √3 ವ್ಯಾಲ್ಯೂ ಬಂದ್ಬಿಟ್ಟು ಅಪ್ರಾಕ್ಸಿಮೇಟ್ಲಿ 1.71 ಇರುತ್ತೆ, ಮತ್ತೆ √2 ವ್ಯಾಲ್ಯೂ ಬಂದ್ಬಿಟ್ಟು ಅಪ್ರಾಕ್ಸಿಮೇಟ್ಲಿ 1.414, ಅಪ್ರಾಕ್ಸಿಮೇಟ್ಲಿ 1.414 ಇರುತ್ತೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು π. ಸೊ ಸೊ ಇವಾಗ ಇನ್ನೊಂದು ನೋಟ್ ಪಾಯಿಂಟ್ ನೀವೇನ್ ನೋಡ್ಕೊಬೇಕು ಅಂತಂದ್ರೆ π ವ್ಯಾಲ್ಯೂ ಬಂದ್ಬಿಟ್ಟು ಅಪ್ರಾಕ್ಸಿಮೇಟ್ಲಿ 22/7 ಇರುತ್ತೆ, ಮತ್ತೆ π ವ್ಯಾಲ್ಯೂ ಬಂದ್ಬಿಟ್ಟು ನಾಟ್ ಈಕ್ವಲ್ ಟು 22/7 ಅಂತ ಇರುತ್ತೆ. ಸೊ ನಿಮ್ಗೆ ಯಾರಾದ್ರೂ π ವ್ಯಾಲ್ಯೂ ಕೇಳಿದ್ರೆ 22/7 ಎಕ್ಸಾಕ್ಟ್ಲಿ 22/7 ಅಲ್ಲ, ಅಪ್ರಾಕ್ಸಿಮೇಟ್ಲಿ 22/7 ಆಗುತ್ತೆ. ಸೊ ಇವಾಗ π ವ್ಯಾಲ್ಯೂ ಎಕ್ಸಾಕ್ಟ್ಲಿ 22/7 ಅಂತ ಆದ್ರೆ ಸೊ p/q ಫಾರ್ಮ್ ಅಲ್ಲಿ ಇದೆ. ಸೊ ಅದು ಬಂದ್ಬಿಟ್ಟು ರ್ಯಾಷನಲ್ ನಂಬರ್ ಆಗಿರುತ್ತೆ, ಬಟ್ π ಬಂದ್ಬಿಟ್ಟು ಒಂದು ಇರ್ರಾಷನಲ್ ನಂಬರ್. ಸೊ 3.14 ಹತ್ರ ಹೋಗ್ತಾ ಇರುತ್ತೆ. ಸೊ π ಬಂದ್ಬಿಟ್ಟು ಒಂದು ಇರ್ರಾಷನಲ್ ನಂಬರ್. ಸೊ ಇರ್ರಾಷನಲ್ ನಂಬರ್ ಅಂತಂದ್ರೆ ಎನಿ ನಂಬರ್ ವಿಚ್ ಕೆನಾಟ್ ಬಿ ರಿಟರ್ನ್ ಇನ್ ದ ಫಾರ್ಮ್ ಆಫ್ p/q ಅದನ್ನ ನಾವು ಇರ್ರಾಷನಲ್ ನಂಬರ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇಂಟಿಜರ್ಸ್. ಸೊ ಇಂಟಿಜರ್ಸ್ ಎಕ್ಸಾಂಪಲ್ ಬಂದ್ಬಿಟ್ಟು -3 -2 1 0 1 2 3 ಈ ತರ ಹೋಗ್ತಾ ಇರುತ್ತೆ. ಸೊ ಇಂಟಿಜರ್ಸ್ ಅಂತಂದ್ರೆ ಸೊ ಈ ತರ ಒಂದು ಹೋಲ್ ನಂಬರ್ ಆಗಿರುತ್ತೆ. ಸೊ ಇದು -3 -2 ಈ ತರ ನಂಬರ್ಸ್ ಆಗಿರುತ್ತೆ, ಅಥವಾ 1 0. ಸೊ ನೀವು ಈ ತರ 1.1 ಅಥವಾ 1.5 ಅಥವಾ 7.5 ಈ ತರ ಡೆಸಿಮಲ್ ಪಾಯಿಂಟ್ ಹಾಕ್ಬಿಟ್ಟು ಇದನ್ನ ಬರಿಬಾರ್ದು. ಸೊ ಇಂಟಿಜರ್ಸ್ ಅಂದ್ರೆ ಜಸ್ಟ್ ಒಂದು ನಂಬರ್ ಈ ತರ 1 2 3 5 7 ಆ ತರ ಆಗಿರುತ್ತೆ. ನೀವು ಪಾಯಿಂಟ್ ಸಮಥಿಂಗ್ ಸೊ 7.5 ಅಥವಾ 9.8 ಈ ತರ ನಂಬರ್ಸ್ ನಾವು ಇಂಟಿಜರ್ಸ್ ಅಂತ ಕರೆಯಲ್ಲ. ಸೊ ಡೆಸಿಮಲ್ ಆಗಿ ಏನು ಇರಬಾರ್ದು, ಜಸ್ಟ್ ಒಂದು ಇಂಟಿಗ್ರಲ್ ವ್ಯಾಲ್ಯೂ ಇರಬೇಕು, ಅದನ್ನ ನಾವು ಇಂಟಿಜರ್ಸ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಹೋಲ್ ನಂಬರ್ ಮತ್ತೆ ನ್ಯಾಚುರಲ್ ನಂಬರ್.
ಸೊ ಹೋಲ್ ನಂಬರ್ ಮತ್ತೆ ನ್ಯಾಚುರಲ್ ನಂಬರ್ ನಿಮ್ಗೆ ಆಗಲೇ ಗೊತ್ತಿದೆ. ಸೊ ಹೋಲ್ ನಂಬರ್ ಅಂತ ಅಂದ್ರೆ 0 ಇಂದ ಇನ್ಫಿನಿಟಿ ತನಕ 0 1 2 3 ಹೋಗ್ತಾ ಇರುತ್ತೆ. ಮತ್ತೆ ನ್ಯಾಚುರಲ್ ನಂಬರ್ಸ್ ಬಂದ್ಬಿಟ್ಟು 0 ಇನ್ಕ್ಲೂಡ್ ಆಗಲ್ಲ, 1 ಇಂದ ಇನ್ಫಿನಿಟಿ ತನಕ 1 2 3 4 ಹೋಗ್ತಾ ಇರುತ್ತೆ. ಇದನ್ನ ನಾವು ನ್ಯಾಚುರಲ್ ನಂಬರ್ ಅಂತ ಕರಿತೀವಿ. ಮತ್ತೆ ಇಲ್ಲಿ ನೀವು ಇನ್ನೊಂದು ಪಾಯಿಂಟ್ ನೋಡಬೇಕಾದ್ರೆ, ಸೊ ಈ ಡಯಾಗ್ರಾಮ್ ನೀವು ಅರ್ಥ ಮಾಡ್ಕೊಳ್ಳಿ. ಸೊ ಇಲ್ಲಿ ನಾನು ಸ್ಕ್ವೇರ್ ಅಲ್ಲಿ ರ್ಯಾಷನಲ್ ನಂಬರ್ಸ್ ಅನ್ನ ಇನ್ಕ್ಲೂಡ್ ಮಾಡಿದ್ದೀನಿ. ಸೊ ಫಸ್ಟ್ ನಾವು ಒಂದೊಂದೇ ಅರ್ಥ ಮಾಡ್ಕೊಳ್ಳೋಕೆ ಹೋಗೋಣ. ಸೊ ಇಲ್ಲಿ ನಾನು ಬ್ಲೂ ಸರ್ಕಲ್ ಅಲ್ಲಿ ನ್ಯಾಚುರಲ್ ನಂಬರ್ಸ್ ಅನ್ನ ಬರ್ತಿದ್ದೀನಿ. ಸೊ ನ್ಯಾಚುರಲ್ ನಂಬರ್ಸ್ ಈ ಈಚೆ ಕಡೆ ರೆಡ್ ಸರ್ಕಲ್ ಅಲ್ಲಿ ಹೋಲ್ ನಂಬರ್ಸ್ ಅಂತ ಬರ್ತಿದ್ದೀನಿ. ಸೊ ಏನಕ್ಕೆ ನಾನು ಇದು ಬ್ಲೂ ಸರ್ಕಲ್ ಒಳಗಡೆ ರೆಡ್ ಸರ್ಕಲ್ ಒಳಗಡೆ ಬರ್ತಿದ್ದೀನಿ ಅಂತಂದ್ರೆ, ಸೊ ನೀವು ಅಬ್ಸರ್ವ್ ಮಾಡಿದ್ರೆ ಹೋಲ್ ನಂಬರ್ಸ್ ಬಂದ್ಬಿಟ್ಟು 0 ಇಂದ ಸ್ಟಾರ್ಟ್ ಆಗುತ್ತೆ, 1 2 3 4 ಹಂಗೆ ಹೋಗ್ತಾ ಇರುತ್ತೆ. ಮತ್ತೆ ನ್ಯಾಚುರಲ್ ನಂಬರ್ಸ್ ಬಂದ್ಬಿಟ್ಟು 0 ಇನ್ಕ್ಲೂಡ್ ಆಗಲ್ಲ, 1 2 3 4 ಇಂದ ಶುರು ಆಗುತ್ತೆ. ಸೊ ಇದೆರಡರಲ್ಲಿ ಏನಪ್ಪ ಕಾಮನ್ ಇದೆ ಅಂತ ನಾವು ನೋಡೋದಾದ್ರೆ, ಸೊ ಇದಿಷ್ಟು ಪಾರ್ಟ್ ಕಾಮನ್ ಇದೆ. ಸೊ 0 ಒಂದು ಬಿಟ್ಬಿಟ್ಟು ಹೋಲ್ ನಂಬರ್ ಅಲ್ಲೂ 1 2 3 4 5 ಹೋಗ್ತಾ ಇರುತ್ತೆ. ಸೊ ನ್ಯಾಚುರಲ್ ನಂಬರ್ಸ್ ಬಂದ್ಬಿಟ್ಟು 1 2 3 4 5 ಇದಿಷ್ಟು ಹೋಗ್ತಾ ಇದೆ. ಸೊ ನಾವ್ ಏನ್ ಅಬ್ಸರ್ವ್ ಮಾಡ್ತಿದೀವಿ ಅಂತಂದ್ರೆ, ಯಾವ್ಯಾವ ನಂಬರ್ ನ್ಯಾಚುರಲ್ ನಂಬರ್ಸ್ ಅಲ್ಲಿ ಇದೆ ಅದೆಲ್ಲ ನಂಬರ್ಸ್ ಹೋಲ್ ನಂಬರ್ಸ್ ಅಲ್ಲೂ ಇದೆ. ಸೊ ಮತ್ತೇನು ಕೇಳಿಸ್ಕೊಳ್ಳಿ. ಸೊ ನ್ಯಾಚುರಲ್ ನಂಬರ್ಸ್ ಅಲ್ಲಿ ಯಾವ್ಯಾವ ನಂಬರ್ ಇದೆ ಅದೆಲ್ಲಾನು ಹೋಲ್ ನಂಬರ್ ಇದೆ. ಮತ್ತೆ ಹೋಲ್ ನಂಬರ್ ಇನ್ನೊಂದು ಎಕ್ಸ್ಟ್ರಾ ಒಂದು ನಂಬರ್ 0 ಅಂತಿದೆ. ಸೊ ಅದಕ್ಕೆ ನಾವು ಈ ನ್ಯಾಚುರಲ್ ನಂಬರ್ಸ್ ನ ಹೋಲ್ ನಂಬರ್ಸ್ ಒಳಗಡೆ ಬರ್ತಿದೀವಿ. ಸೊ ಇದನ್ನ ನಾವು ನ್ಯಾಚುರಲ್ ನಂಬರ್ಸ್ ಇಸ್ ಅ ಸಬ್ಸೆಟ್ ಆಫ್ ಹೋಲ್ ನಂಬರ್ ಅಂತ ಕರಿತೀವಿ. ಸೊ ಸಬ್ಸೆಟ್ ಅಂದ್ರೆ ಏನು ಇವೆಲ್ಲ ತಲೆ ಕೆಡ್ಸ್ಕೊಂಬೇಡಿ, ಅದು ಕ್ಲಾಸ್ 11th ಅಲ್ಲಿ ಬರುತ್ತೆ. ಸೊ ಇವಾಗ ಸಬ್ಸೆಟ್ ಅಂದ್ರೆ ಏನು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಸೊ ನೆಕ್ಸ್ಟ್ ಕ್ಲಾಸ್ 11th ಅಲ್ಲಿ ಮ್ಯಾಥ್ಸ್ ಇನ ಫಸ್ಟ್ ಚಾಪ್ಟರ್ ಸೆಟ್ಸ್ ಅಲ್ಲಿ ನಾವು ಸಬ್ಸೆಟ್ ಅಂದ್ರೆ ಏನು ತಗೋತೀವಿ. ಸೊ ಸದ್ಯಕ್ಕೆ ಇಷ್ಟು ಅರ್ಥ ಮಾಡ್ಕೊಳ್ಳಿ. ಸಬ್ಸೆಟ್ ಅಂತಂದ್ರೆ ಸೊ ನ್ಯಾಚುರಲ್ ನಂಬರ್ಸ್ ಯಾವ ನಂಬರ್ ಇನ್ಕ್ಲೂಡ್ ಆಗಿದೆ ಅದೆಷ್ಟು ನಂಬರು ಹೋಲ್ ನಂಬರ್ಸ್ ಇನ್ಕ್ಲೂಡ್ ಆಗಿದೆ, ಪ್ಲಸ್ ಹೋಲ್ ನಂಬರ್ ಅಲ್ಲಿ ಒಂದು ಎಕ್ಸ್ಟ್ರಾ ನಂಬರ್ 0 ಒಂದು ಇನ್ಕ್ಲೂಡ್ ಆಗಿದೆ. ಸೊ ನ್ಯಾಚುರಲ್ ನಂಬರ್ ಬಂದ್ಬಿಟ್ಟು ಇದು ಸಬ್ಸೆಟ್ ಆಫ್ ಹೋಲ್ ನಂಬರ್. ಸೊ ಅದಕ್ಕೆ ನಾನು ಇಲ್ಲಿ ಹೋಲ್ ನಂಬರ್ ಒಳಗಡೆ ನ್ಯಾಚುರಲ್ ನಂಬರ್ಸ್ ಬರ್ತಿದ್ದೀನಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಹೋಲ್ ನಂಬರ್ಸ್ ನಾನು ರೆಡ್ ಕಲರ್ ಅಲ್ಲಿ ರೆಪ್ರೆಸೆಂಟ್ ಮಾಡಿದ್ದೀನಿ. ಮತ್ತೆ ಇಂಟಿಜರ್ಸ್ ನ Z ಅಥವಾ I ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ಸೊ ಈ ಇಂಟಿಜರ್ಸ್ ನ ಆರೆಂಜ್ ಕಲರ್ ರೆಪ್ರೆಸೆಂಟ್ ಮಾಡಿದೀವಿ. ಸೊ ನೀವು ಇಂಟಿಜರ್ಸ್ ಮತ್ತೆ ಹೋಲ್ ನಂಬರ್ಸ್ ನೀವು ನೋಡೋದಾದ್ರೆ, ಸೊ ಇಲ್ಲಿ ನೀವು ಇಂಟಿಜರ್ಸ್ ಮತ್ತೆ ಹೋಲ್ ನಂಬರ್ಸ್ ನೋಡೋದಾದ್ರೆ, ಸೊ ಹೋಲ್ ನಂಬರ್ ಅಲ್ಲಿ 0 1 2 3 ಇಂದ ಇನ್ಫಿನಿಟಿ ತನಕ ಹೋಗ್ತಾ ಇದೆ. ಮತ್ತೆ ಇಂಟಿಜರ್ಸ್ ಅಲ್ಲಿ ಅಷ್ಟೇ 0 1 2 3. ಸೊ ಇದಿಷ್ಟು ಪಾರ್ಟ್ ನೀವು ಕಾಮನ್ ಆಗಿ ನೋಡಬಹುದು ಹೋಲ್ ನಂಬರ್ಸ್ ಮತ್ತೆ ಇಂಟಿಜರ್ಸ್ ಅಲ್ಲಿ. ಅಂಡ್ ಇಂಟಿಜರ್ಸ್ ಅಲ್ಲಿ ನೆಗೆಟಿವ್ ನಂಬರ್ ಕೂಡ ಇನ್ಕ್ಲೂಡ್ ಆಗಿದೆ. ಸೊ ಇಲ್ಲಿ ಹೋಲ್ ನಂಬರ್ ಬಂದ್ಬಿಟ್ಟು ಸಬ್ಸೆಟ್ ಆಫ್ ಇಂಟಿಜರ್ಸ್ ಅಂತ ಕರಿತೀವಿ. ಏನ್ ಹೋಲ್ ನಂಬರ್ ಬಂದ್ಬಿಟ್ಟು ಸಬ್ಸೆಟ್ ಆಫ್ ಇಂಟಿಜರ್ಸ್ ಅಂತ ಅಂದ್ರೆ, ಹೋಲ್ ನಂಬರ್ ಯಾವ್ಯಾವ ನಂಬರ್ ಇನ್ಕ್ಲೂಡ್ ಆಗಿದೆ ಅದೆಲ್ಲ ನಂಬರ್ ಇಂಟಿಜರ್ಸ್ ಅಲ್ಲಿ ಇದೆ, ಪ್ಲಸ್ ಇಂಟಿಜರ್ಸ್ ಅಲ್ಲಿ ಇನ್ನ ಎಕ್ಸ್ಟ್ರಾ ನಂಬರ್ಸ್ ಇದೆ. ಸೊ ಅದಕ್ಕೆ ನಾವು ಹೋಲ್ ನಂಬರ್ ಇದೆ ಸಬ್ಸೆಟ್ ಆಫ್ ಇಂಟಿಜರ್ಸ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಈ ಇಂಟಿಜರ್ಸ್ ನ ನಾವು ಈ ಸ್ಕ್ವೇರ್ ರ್ಯಾಷನಲ್ ನಂಬರ್ ಒಳಗಡೆ ಹಾಕಿದೀವಿ. ಸೊ ರ್ಯಾಷನಲ್ ನಂಬರ್ ಡೆಫಿನೇಷನ್ ಅಂದ್ರೆ ನಿಮ್ಗೆ ಏನಂತ ಗೊತ್ತು, ಎನಿ ನಂಬರ್ ವಿಚ್ ಕ್ಯಾನ್ ಬಿ ರಿಟನ್ ಇನ್ ದ ಫಾರ್ಮ್ ಆಫ್ P by Q ವೇರ್ P and Q ಆರ್ ಇಂಟಿಜರ್ಸ್ ಅಂತ. ಸೊ ಈ P ನು ಇಂಟಿಜರು, Q ನು ಇಂಟಿಜರು. ಸೊ ರ್ಯಾಷನಲ್ ನಂಬರ್ ಬಂದ್ಬಿಟ್ಟು P by Q ಫಾರ್ಮ್ ಅಲ್ಲಿ ಬರಿತಾ ಇದೀವಿ. ಸೊ ಇಂಟಿಜರ್ಸ್ ಅಲ್ಲಿ ಏನೇನು ಇನ್ಕ್ಲೂಡ್ ಆಗುತ್ತೆ, ಸೊ ಫಾರ್ ಎಕ್ಸಾಂಪಲ್ ಈ 3/5 ಇದೆ. ಸೊ ಈ 3 ಬಂದ್ಬಿಟ್ಟು ಇಂಟಿಜರು, ಈ 5 ಬಂದ್ಬಿಟ್ಟು ಇಂಟಿಜರು. ಸೊ ಈ ಇಂಟಿಜರ್ಸ್ ಎಲ್ಲ ರ್ಯಾಷನಲ್ ನಂಬರ್ಸ್ ಅಲ್ಲಿ ಇನ್ಕ್ಲೂಡ್ ಆಗ್ತಾ ಇದೆ. ಸೊ ಇಂಟಿಜರ್ಸ್ ಬಂದ್ಬಿಟ್ಟು ಸಬ್ಸೆಟ್ ಆಫ್ ರ್ಯಾಷನಲ್ ನಂಬರ್ಸ್ ಅಂತ ನಾವು ಕರಿತೀವಿ. ಸೊ ಇದು ನಾವು ಹೆಂಗ್ ರೆಪ್ರೆಸೆಂಟ್ ಮಾಡ್ತೀವಿ ಅಂತಂದ್ರೆ, ಸೊ ನ್ಯಾಚುರಲ್ ನಂಬರ್ಸ್ is a subset of whole number. Whole number is a subset of integers Z or I. Integers is a subset of rational numbers. Rational numbers ನಾವು Q ಇಂದ ರೆಪ್ರೆಸೆಂಟ್ ಮಾಡ್ತೀವಿ. ಸೊ ಇವಾಗ ನೀವು ಜಸ್ಟ್ ಇದಿಷ್ಟು ಡೆಫಿನೇಷನ್ ಅನ್ನ ಅರ್ಥ ಇಟ್ಕೊಳ್ಳಿ. ರಿಯಲ್ ನಂಬರ್ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಳ್ಳಿ, ಏನು ಕ್ಲಾಸಿಫಿಕೇಶನ್ ಇದೆ ಅಂತ ಅರ್ಥ ಮಾಡ್ಕೊಳ್ಳಿ. ಈ ಡಯಾಗ್ರಾಮ್ ಇದಿಷ್ಟು ಅರ್ಥ ಆಗಿದೆ ಅಂದ್ರೆ ಇವಾಗ ಸದ್ಯಕ್ಕೆ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ, ಇದು 10th ನಿಮಗೆ ಕೇಳಲ್ಲ. ಜಸ್ಟ್ ನಿಮಗೆ ಬೆಟರ್ ಅಂಡರ್ಸ್ಟ್ಯಾಂಡಿಂಗ್ ಆಗಿ ಇದನ್ನ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಇವಾಗ ನಮ್ಮ ಟಾಪಿಕ್ ಯೂಕ್ಲಿಡ್ ಡಿವಿಷನ್ ಲೆಮಾ ಹೋಗೋಣ. ಸೊ ಇವಾಗ ಫಸ್ಟ್ ಟಾಪಿಕ್ ಯೂಕ್ಲಿಡ್ ಡಿವಿಷನ್ ಲೆಮಾ ಅದನ್ನ ಏನು ಅಂತ ಡಿಸ್ಕಸ್ ಮಾಡೋಣ. ಸೊ ಯೂಕ್ಲಿಡ್ ಡಿವಿಷನ್ ಲೆಮಾಗೆ ನಾವು ಓಕೆನಾ ಮುಂಚೆ, ಸೊ ಫಸ್ಟ್ ನೀವು ಈ ಎಕ್ಸಾಂಪಲ್ ಕನ್ಸಿಡರ್ ಮಾಡಿ 17 ಡಿವೈಡೆಡ್ ಬೈ 6. ಸೊ 17 ನಾವು 6 ಇಂದ ಡಿವೈಡ್ ಮಾಡಿದ್ರೆ ನಾವು ಸೊ 6 2 12 ಆಗುತ್ತೆ, ಮತ್ತೆ ರಿಮೈಂಡರ್ 5 ಆಗಿ ಬರುತ್ತೆ. ಸೊ ಏನಕ್ಕಪ್ಪ ಈ ಡಿವಿಷನ್ ಮಾಡಿದೆ ಅಂತಂದ್ರೆ, ಸೊ ಹೆಸರಲ್ಲೇ ಇದೆ ಯೂಕ್ಲಿಡ್ ಡಿವಿಷನ್ ಲೆಮಾ ಅಂತ. ಸೊ ಯೂಕ್ಲಿಡ್ ಡಿವಿಷನ್ ಲೆಮಾ ಅಂದ್ರೆ ಏನು ಅಂತಿಲ್ಲ, ಜಸ್ಟ್ ಒಂದು ಡಿವಿಷನ್ ಪ್ರೊಸೆಸ್ ಅಷ್ಟೇ. ಸೊ ಯೂಕ್ಲಿಡ್ ಏನ್ ಮಾಡಿದ್ರು, ಫಸ್ಟ್ ಡಿವಿಷನ್ ಮಾಡಿದ್ರು, ಮತ್ತೆ ಡಿವೈಡ್ ಮಾಡ್ಬಿಟ್ಟು ಈ 17 ಅನ್ನೋದನ್ನ ನಾವ್ ಹೆಂಗ್ ಬರಿಬಹುದು ಅಂತ ಹೇಳ್ಕೊಟ್ರು. ಸೊ ಈ 17 ನಾನು ಇವಾಗ ಹೆಂಗ್ ಬರಿಬಹುದು ಅಂತಂದ್ರೆ, ಸೊ ಇವಾಗ 17/6, ಸೊ ಇದನ್ನು ಫ್ರಾಕ್ಷನಲ್ ಫಾರ್ಮ್ ಆಯ್ತು. ಸೊ ಇವಾಗ ನಾನು 17/6 ನ ಸೊ ನಾನು ಈ ತರನು ಬರಿಬಹುದು. ಸೊ ಈ ತರದನ್ನ ನಾವು ಮಿಕ್ಸ್ಡ್ ಫಾರ್ಮ್ ಅಂತ ಕರಿತೀವಿ. ಸೊ ನೀವಾಗಲೇ ಕ್ಲಾಸ್ 9th ಓದಿದ್ದೀರಾ. ಸೊ ಫ್ರಾಕ್ಷನ್ ಫಾರ್ಮ್ ಅಂದ್ರೆ ಈ ತರ ಇರುತ್ತೆ, ಮತ್ತೆ ಮಿಕ್ಸ್ಡ್ ಫಾರ್ಮ್ ಅಂದ್ರೆ ಈ ತರ ಇರುತ್ತೆ. ಸೊ ಈ ಮಿಕ್ಸ್ಡ್ ಫಾರ್ಮ್ ನ ಹೆಂಗ್ ಮಾಡೋದು, ಸೊ 6 × 2 + 5. ಸೊ 6 × 2 + 5 17/6. ಸೊ ಇದು ಸೇಮ್, ಬಟ್ ಇದನ್ನ ಫ್ರಾಕ್ಷನಲ್ ಫಾರ್ಮ್ ಅಂತ ಕರಿತೀವಿ, ಇದನ್ನ ಮಿಕ್ಸ್ಡ್ ಫಾರ್ಮ್ ಅಂತ ಕರಿತೀವಿ. ಸೊ ಈ 17 ನಾವು ಹೆಂಗಪ್ಪ ಬರೀಬಹುದು ಅಂತಂದ್ರೆ, ಸೊ 17 = 6 × 2 + 5 ಅಂತ ಬರೀಬಹುದು. ಸೊ ಇದೇ ಯೂಕ್ಲಿಡ್ ಡಿವಿಷನ್ ಲೆಮಾ.
ಸೊ ಯೂಕ್ಲಿಡ್ ಬಂದ್ಬಿಟ್ಟು ಒಬ್ರು ಮ್ಯಾಥಮೆಟಿಷಿಯನ್ ಅವ್ರು ಏನ್ ಮಾಡಿದ್ರು ಅಂತಂದ್ರೆ ಈ 17 ಅನ್ನೋ ನಂಬರ್ನ ಹೆಂಗ್ ಬರಿಬೋದು ಅಂತ ಹೇಳಿದ್ರು. ಸೊ 17 ನಾವು 6 ಇಂದ ಡಿವೈಡ್ ಮಾಡಿದ್ರೆ 6 × 2 + 5 ಅಂತ ಬರಿಬೋದು. ಸೊ ಇದನ್ನೇ ಅವರು ಜನರಲ್ ಆಗಿ ಈ ತರ ಹೇಳಿದ್ರು. ಸೊ ಡಿವಿಡೆಂಡ್ is equal to divisor into quotient plus remainder. ಸೊ ನಿಮ್ಗೆ ಆಗ್ಲೇ ಗೊತ್ತಿದೆ ಈ 17 ಈ ಒಳಗಡೆ 17 ಯಾವ ನಂಬರ್ ಡಿವೈಡ್ ಮಾಡ್ತೀವಿ ಅದನ್ನ ನಾವು ಡಿವಿಡೆಂಡ್ ಅಂತ ಕರಿತೀವಿ. ಮತ್ತೆ ಯಾವ ನಂಬರ್ ಇಂದ ಡಿವೈಡ್ ಮಾಡ್ತಾ ಇದೀವಿ ಅದನ್ನ ನಾವು ಡಿವೈಸರ್ ಅಂತ ಕರಿತೀವಿ. ಮತ್ತೆ ಇದೇನಪ್ಪಾ ಅಂತಂದ್ರೆ ಇದು ಕೋಶಂಟ್. ಮತ್ತೆ ನಮಗೆ ಲಾಸ್ಟ್ ಅಲ್ಲಿ ಏನ್ ಸಿಗುತ್ತೆ ಅದು ರಿಮೈಂಡರ್. ಸೊ ಯೂಕ್ಲಿಡ್ ಬಂದ್ಬಿಟ್ಟು ಡಿವಿಷನ್ ಮಾಡಿದ್ರು. ಡಿವಿಷನ್ ಬಂದ್ಬಿಟ್ಟು ಒಂದು ಜಸ್ಟ್ ಒಂದು ಅಬ್ಸರ್ವೇಷನ್ ಮಾಡಿದ್ರು. ಅಬ್ಸರ್ವ್ ಮಾಡ್ಬಿಟ್ಟು ಸೊ ನಾವು ಯಾವ ನಂಬರ್ ಡಿವೈಡ್ ಮಾಡ್ತೀವಿ ಅದನ್ನ ಹೆಂಗ್ ಬರಿಬಹುದು ಅಂತ ಹೇಳಿದ್ರು. ಸೊ ಹೆಂಗ್ ಬರಿಬಹುದು ಅಂತಂದ್ರೆ ಡಿವಿಡೆಂಡ್ is equal to divisor into quotient plus remainder. ಇದೇ ಯೂಕ್ಲಿಡ್ ಡಿವಿಷನ್ ಲೆಮ್ಮ. ಸೊ ಇವಾಗ ನಾವು ಜನರಲ್ ಆಗಿ ಹೇಳೋದಾದ್ರೆ ಸೊ 17 ನಾನು ಎ ಅಂತ ಕನ್ಸಿಡರ್ ಮಾಡೋದಾದ್ರೆ, ಮತ್ತೆ ಡಿವೈಸರ್ ನಾನು ಬಿ ಅಂತ ಕನ್ಸಿಡರ್ ಮಾಡೋದಾದ್ರೆ, ಕೋಶನ್ ನ ಕ್ಯೂ ಅಂತ ಕನ್ಸಿಡರ್ ಮಾಡೋದಾದ್ರೆ, ಮತ್ತೆ ರಿಮೈಂಡರ್ ನ ಆರ್ ಅಂತ ನಾನು ಅನ್ಕೊಂಡ್ರೆ, ಸೊ ಎ is equal to bq plus r ಅಥವಾ ಡಿವಿಡೆಂಡ್ is equal to divisor into quotient plus remainder. ಇದೇ ಯೂಕ್ಲಿಡ್ ಡಿವಿಷನ್ ಲೆಮ್ಮ. ಸೊ ಜಸ್ಟ್ ತಲೆನೇ ಕೆಡ್ಸ್ಕೊಂಬೇಡಿ, ನಿಮ್ಗೆ ಅರ್ಥ ಆಗಿಲ್ಲ ಅಂದ್ರೆ ಯೂಕ್ಲಿಡ್ ಡಿವಿಷನ್ ಲೆಮ್ಮ ಏನು ಅಂತಂದ್ರೆ ಜಸ್ಟ್ ಒಂದು ಲಾಂಗ್ ಡಿವಿಷನ್ ಪ್ರೊಸೆಸ್. ಸೊ ಏನು ಅಂತಂದ್ರೆ ಡಿವಿಡೆಂಡ್ is equal to divisor into quotient plus remainder. ಡಿವಿಡೆಂಡ್ ನ ಎ ಅಂತ ಅನ್ಕೊಂತೀವಿ, ಡಿವೈಸರ್ ನ ಬಿ ಅಂತ ಅನ್ಕೊಂತೀವಿ, ಕೋಶನ್ ನ ಕ್ಯೂ ಅಂತ ಅನ್ಕೊಂತೀವಿ, ರಿಮೈಂಡರ್ ನ ಆರ್ ಅಂತ ಅನ್ಕೊಂತೀವಿ. ಸೊ ಎ is equal to bq plus r. ಇಷ್ಟೇ ಯೂಕ್ಲಿಡ್ ಡಿವಿಷನ್ ಲೆಮ್ಮ. ಸೊ ಇದಿಷ್ಟು ನೀವು ಅರ್ಥ ಮಾಡ್ಕೊಳ್ಳಿ. ಸೊ ಸ್ಟೇಟ್ಮೆಂಟ್ ನಾವೇನಪ್ಪ ನೋಡೋದಾದ್ರೆ ಯೂಕ್ಲಿಡ್ ಡಿವಿಷನ್ ಲೆಮ್ಮ ಅದು ಅಂತಂದ್ರೆ ಸೊ ಫಾರ್ ಎನಿ ಟೂ ಪಾಸಿಟಿವ್ ಇಂಟೀಜರ್ಸ್, ಸೊ ಎರಡು ಪಾಸಿಟಿವ್ ಇಂಟೀಜರ್ಸ್ ಗೆ ಎ ಅಂಡ್ ಬಿ ಅಂತ ನಾವು ತಗೊಂತಾ ಇದೀವಿ. ದೇರ್ ಎಕ್ಸಿಸ್ಟ್ ಯೂನಿಕ್ ಕ್ಯೂ ಅಂಡ್ ಆರ್ ಸಚ್ ದಟ್ ಎ is equal to bq plus r ಅಂಡ್ ಕಂಡೀಷನ್ ಬಂದ್ಬಿಟ್ಟು ರಿಮೈಂಡರ್ ಗೆ ಆರ್ is always greater than or equal to 0 ಅಥವಾ less than b. ಸೊ ಇಲ್ಲಿ ನೀವು ಇದನ್ನ ಅಬ್ಸರ್ವ್ ಮಾಡಿ, ಆರ್ ಬಂದ್ಬಿಟ್ಟು ಆಲ್ವೇಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0 ಅಥವಾ ಲೆಸ್ ದೆನ್ ಬಿ. ಇದನ್ನ ಈ ತರ ಓದಬೇಕಾಗುತ್ತೆ. ಆರ್ ಬಂದ್ಬಿಟ್ಟು ಗ್ರೇಟರ್ ದೆನ್, ಸೊ ಇಲ್ಲಿ ಏನಪ್ಪ ಇದು ಡ್ಯಾಶ್ ಸಿಂಬಲ್ ಅಂತಂದ್ರೆ ಈಕ್ವಲ್ ಟು 0 ಅಂತ. ಸೊ 0 ವ್ಯಾಲ್ಯೂನ ಆರ್ ತಗೊಳತ್ತೆ ಅಂತ. ಇಲ್ಲಿ ಏನಕ್ಕೆ ಹಾಕಿಲ್ಲ ಅಂತಂದ್ರೆ ಆರ್ ಬಂದ್ಬಿಟ್ಟು ಬಿ ವ್ಯಾಲ್ಯೂ ತಗೊಳಲ್ಲ ಅಂತ. ಸೊ ಏನಂತಂದ್ರೆ ಸೊ ಇವಾಗ 17 ನಾವು ಡಿವೈಡ್ ಮಾಡಿದ್ವಿ. ಸೊ 6 ಇಂದ ಡಿವೈಡ್ ಮಾಡಿದಾಗ ರಿಮೈಂಡರ್ 5 ಬರ್ತಾ ಇದೆ. ಸೊ ಫಾರ್ ಎಕ್ಸಾಂಪಲ್ ಇವಾಗ 17 ಬದಲು 18 ತಗೊಂಡ್ರೆ ನಂಬರ್ 18 ತಗೊಂಡು 6 ಇಂದ ಡಿವೈಡ್ ಮಾಡಿದ್ರೆ 6 3 18 ಆಗುತ್ತೆ. ರಿಮೈಂಡರ್ 0 ಬರ್ತದೆ. ಸೊ ಆರು 0 ವ್ಯಾಲ್ಯೂ ತಗೊಳತ್ತೆ. ಅದಕ್ಕೆ ನಾನು ಇಲ್ಲಿ ಆರ್ ಈಕ್ವಲ್ ಟು 0 ಅಂತ ಬರ್ತಿದ್ದೀನಿ. ಸೊ 18 ಬದಲು ನೆಕ್ಸ್ಟ್ 7 ನಂಬರ್ ತಗೊಂಡ್ರೆ, ಸೊ 7 ನಾನು 6 ಇಂದ ಡಿವೈಡ್ ಮಾಡಿದ್ರೆ 6 1 6 ಆಗುತ್ತೆ. ಸೊ ರಿಮೈಂಡರ್ 1 ಬರ್ತಾ ಇದೆ. ಸೊ ನೆಕ್ಸ್ಟ್ ನಾನು 7 ಬದಲು 8 ತಗೊಂಡ್ರೆ, ಸೊ 8 ತಗೊಂಡ್ರೆ ನಾನು 6 1 6 ಆಗುತ್ತೆ. ರಿಮೈಂಡರ್ 2 ಬರ್ತಾ ಇದೆ. ಇದೇ ತರ ನೆಕ್ಸ್ಟ್ ನಂಬರ್ ನಾನು 9 ತಗೊಂಡ್ರೆ 6 ಬಂದ್ಬಿಟ್ಟು ರಿಮೈಂಡರ್ ಬಂದ್ಬಿಟ್ಟು 6 1 6, ರಿಮೈಂಡರ್ ಬಂದ್ಬಿಟ್ಟು 3 ಬರ್ತದೆ. ಸೊ ಇದೇ ತರ ನೆಕ್ಸ್ಟ್ 10 11 12 ಯಾವುದೇ ನಂಬರ್ ತಗೊಂಡ್ರು ರಿಮೈಂಡರ್ ಬಂದ್ಬಿಟ್ಟು ಗ್ರೇಟರ್ ದೆನ್ 0 ಇರುತ್ತೆ, ಮತ್ತೆ ಲೆಸ್ ದೆನ್ ಈ ಎಕ್ಸಾಂಪಲ್ ಅಲ್ಲಿ 6 ಇರುತ್ತೆ. ಸೊ ರಿಮೈಂಡರ್ ಬಂದ್ಬಿಟ್ಟು ಯಾವುದೇ ಕಾರಣಕ್ಕೂ ಡಿವೈಸರ್ ಈಕ್ವಲ್ ಆಗಿರಲ್ಲ, ಡಿವೈಸರ್ ಗಿಂತ ಯಾವಾಗಲೂ ಕಮ್ಮಿ ಇರುತ್ತೆ. ಅದೇ ಈ ಈಕ್ವೇಶನ್ ಹೇಳ್ತಾ ಇದೆ, ಆರ್ ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0 ಮತ್ತೆ ಲೆಸ್ ದೆನ್ ಬಿ ಅಂತ. ಸೊ ಇದನ್ನ ಅರ್ಥ ಮಾಡ್ಕೊಳ್ಳಿ. ಜಸ್ಟ್ ರಿಮೈಂಡರ್ ಬಂದ್ಬಿಟ್ಟು ಯಾವಾಗಲೂ ಡಿವೈಸರ್ ವ್ಯಾಲ್ಯೂಗಿನ ಕಮ್ಮಿ ಇರುತ್ತೆ, ಅದಕ್ಕೆ ಈಕ್ವಲ್ ಆಗಿರಲ್ಲ. ಸೊ ಸಮ್ಮರಿ ಆಗಿ ಯೂಕ್ಲಿಡ್ ಡಿವಿಷನ್ ಲೆಮ್ಮ ಏನು ಅಂತಂದ್ರೆ ಎ is equal to bq plus r ಅಥವಾ ಡಿವಿಡೆಂಡ್ is equal to divisor into quotient plus remainder. ಮತ್ತೆ ಕಂಡೀಷನ್ ಆರ್ ಬಂದ್ಬಿಟ್ಟು ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0 ಇರುತ್ತೆ, ಮತ್ತೆ ಲೆಸ್ ದೆನ್ ಬಿ ಇರುತ್ತೆ. ಸೊ ಇಲ್ಲಿ ಬಿ ನಾವು ಡಿವೈಸರ್ ಅಂತ ಅನ್ಕೊಂಡಿದೀವಿ. ಸೊ ಯಾವುದೇ ಕಾರಣಕ್ಕೂ ರಿಮೈಂಡರ್ ಬಂದ್ಬಿಟ್ಟು ಡಿವೈಸರ್ಗಿಂತ ಕಮ್ಮಿ ಇರುತ್ತೆ, ಅದಕ್ಕೆ ಈಕ್ವಲ್ ಆಗಿರಲ್ಲ. ಸೊ ಇದಿಷ್ಟು ನೀವು ಕಲ್ತ್ಕೊಂಡಿದ್ರೆ ನಾವು ನೆಕ್ಸ್ಟ್ ಎಕ್ಸಾಂಪಲ್ಸ್ ಅನ್ನ ನೋಡೋಣ. ಸೊ ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ ನೀವೇನಪ್ಪ ನೋಡೋದಾದ್ರೆ ಅಂತಂದ್ರೆ ಲೆಮ್ಮ ಅಂದ್ರೆ ಏನು ಅಂತ. ಸೊ ಲೆಮ್ಮ, ಸೊ ಯೂಕ್ಲಿಡ್ ಅಂದ್ರೆ ಒಬ್ಬ ಮ್ಯಾಥಮೆಟಿಷಿಯನ್ ನೆಕ್ಸ್ಟ್ ಡಿವಿಷನ್ ಏನಕ್ಕೆ ಬಂತು ಅಂತಂದ್ರೆ ಅದೊಂದು ಡಿವಿಷನ್ ಪ್ರೊಸೆಸ್ ಅಂತ ನಿಮ್ಗೆ ಆಗಲೇ ಹೇಳಿದೆ. ಸೊ ಲೆಮ್ಮ ಏನು ಅಂತಂದ್ರೆ ಸೊ ಲೆಮ್ಮ ಬಂದ್ಬಿಟ್ಟು ಪ್ರೂವನ್ ಸ್ಟೇಟ್ಮೆಂಟ್ ಯೂಸ್ ಟು ಪ್ರೂವ್ ಅನದರ್ ಸ್ಟೇಟ್ಮೆಂಟ್ ಅಂತ. ಸೊ ಫಾರ್ ಎಕ್ಸಾಂಪಲ್ ಇವಾಗ x plus y is equal to z ಅಂತ ಒಂದು ಸ್ಟೇಟ್ಮೆಂಟ್ ಇದೆ. ಸೊ ಇದು ಪ್ರೂವ್ ಆಗಿದೆ ಅಂತ ನಾವು ಅನ್ಕೊಳ್ಳೋಣ. ಸೊ ಈ ಸ್ಟೇಟ್ಮೆಂಟ್ ನ ಇಟ್ಕೊಂಡು ನಾವು ಇನ್ನೊಂದು ಸ್ಟೇಟ್ಮೆಂಟ್ ಅನ್ನ ಪ್ರೂವ್ ಮಾಡ್ತೀವಿ. ಅಂದ್ರೆ ಫಾರ್ ಇವಾಗ x is equal to z minus y ಬೇರೆ ಯಾವುದೋ ಸ್ಟೇಟ್ಮೆಂಟ್ ಅನ್ನ ಪ್ರೂವ್ ಮಾಡಿದ್ರೆ ಅದನ್ನ ನಾವು ಲೆಮ್ಮ ಅಂತ ಕರಿತೀವಿ. ಸೊ ನಾವು ಈ ಚಾಪ್ಟರ್ ಅಲ್ಲಿ ಯೂಕ್ಲಿಡ್ ಡಿವಿಷನ್ ಲೆಮ್ಮ ಅನ್ನೋದನ್ನ ನಾವಿಲ್ಲಿ ಲಾಂಗ್ ಡಿವಿಷನ್ ಪ್ರೊಸೆಸ್ ಇಂದ ಪ್ರೂವ್ ಮಾಡಿದೀವಿ. ಸೊ ಯೂಕ್ಲಿಡ್ ಡಿವಿಷನ್ ಲೆಮ್ಮ ಬಂದ್ಬಿಟ್ಟು ಒಂದು ಪ್ರೂವನ್ ಸ್ಟೇಟ್ಮೆಂಟ್. ಸೊ ಈ ಪ್ರೂವನ್ ಸ್ಟೇಟ್ಮೆಂಟ್ ನ ಇಟ್ಕೊಂಡು ನಾವು ಬೇರೆ ಅದರ ಅಪ್ಲಿಕೇಶನ್ಸ್ ಒಂದು ಕ್ವಶನ್ ನ ಸಾಲ್ವ್ ಮಾಡ್ತೀವಿ. ಸೊ ಅದಕ್ಕೆ ನಾವು ಇದಕ್ಕೆ ಲೆಮ್ಮ ಅಂತ ಕರಿತಾ ಇದೀವಿ. ಪ್ರೂವನ್ ಸ್ಟೇಟ್ಮೆಂಟ್ ಯೂಸ್ ಟು ಪ್ರೂವ್ ಅನದರ್ ಸ್ಟೇಟ್ಮೆಂಟ್ ಅಂತ. ಸೊ ಇವಾಗ ಒಂದು ಎಕ್ಸಾಂಪಲ್ ಜೊತೆ ನೋಡೋಣ. ಸೊ ಇವಾಗ ಯೂಕ್ಲಿಡ್ ಡಿವಿಷನ್ ಲೆಮ್ಮ ಏನು ಅಂತಂದ್ರೆ ನೋಡಿದ್ವಿ. ಸೊ ಇವಾಗ ಅಪ್ಲಿಕೇಶನ್ ಕ್ವಶನ್ ಅದು ಯೂಕ್ಲಿಡ್ ಡಿವಿಷನ್ ಲೆಮ್ಮ ಕಾನ್ಸೆಪ್ಟ್ ಇಟ್ಕೊಂಡು ಕ್ವಶನ್ಸ್ ಹೆಂಗೆ ಸಾಲ್ವ್ ಮಾಡಬಹುದು ಅಂತ ನೋಡೋಣ.
ಸೊ ಇವಾಗ ನಾವು ಎಕ್ಸಾಂಪಲ್ 2 ಮತ್ತೆ ಎಕ್ಸಾಂಪಲ್ 3 ಸಾಲ್ವ್ ಮಾಡೋಣ. ಸೊ ಎಕ್ಸಾಂಪಲ್ 2 ಮತ್ತೆ ಎಕ್ಸಾಂಪಲ್ 3 ಕ್ವಶನ್ ಬಂದ್ಬಿಟ್ಟು ಪೇಜ್ ನಂಬರ್ 151 ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಇದೆ. ಸೊ ಯಾರಾದ್ರೂ ಟೆಕ್ಸ್ಟ್ ಬುಕ್ ಇಲ್ಲ, ಕ್ವಶನ್ಸ್ ನಾನು ಇಲ್ಲೇ ಬರ್ದಿದ್ದೀನಿ. ಸೊ ಇವಾಗ ಹೆಂಗೆ ಸಾಲ್ವ್ ಮಾಡೋದು ಅಂತ ನೋಡೋಣ. ಸೊ ಫಸ್ಟ್ ಕ್ವಶನ್ ಓದೋಣ. ಸೊ ಶೋ ದಟ್ ಎವ್ರಿ ಪಾಸಿಟಿವ್ ಈವನ್ ಇಂಟಿಜರ್ ಈಸ್ ಆಫ್ ದ ಫಾರ್ಮ್ 2q ಅಂಡ್ ದಟ್ ಆಫ್ ಎವ್ರಿ ಪಾಸಿಟಿವ್ ಆಡ್ ಇಂಟಿಜರ್ ಈಸ್ ಆಫ್ ದ ಫಾರ್ಮ್ 2q + 1 ವೇರ್ q is some integer. ಸೊ ಇದಕ್ಕೆ ಈ ಕ್ವಶನ್ಗೆ ನೀವು ಸಾಲ್ವ್ ಮಾಡೋಕೆ ನಿಮ್ಗೆ ಒಂದೇ ಒಂದು ಕಾನ್ಸೆಪ್ಟ್ ಗೊತ್ತಿರಬೇಕು, ಅದು ಯೂಕ್ಲಿಡ್ ಡಿವಿಷನ್ ಲೇಮಾ. ಸೊ ಯೂಕ್ಲಿಡ್ ಡಿವಿಷನ್ ಲೇಮಾ ಅಂದ್ರೆ a = bq + r ಮತ್ತೆ r ಕಂಡೀಷನ್ ಬಂದ್ಬಿಟ್ಟು ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0 ಮತ್ತೆ ಲೆಸ್ ದೆನ್. ಇದಿಷ್ಟು ಗೊತ್ತಿದ್ರೆ ನೀವು ಇದನ್ನ ಸಾಲ್ವ್ ಮಾಡ್ಬೋದು. ಸೊ ಫಸ್ಟ್ ಕ್ವಶನ್ ಅಲ್ಲಿ ಏನ್ ಕೇಳ್ತಾರೆ ಅಂತ ಅರ್ಥ ಮಾಡ್ಕೊಂಡ್ಬಿಡೋಣ. ಸೊ ಒಂದು ಕ್ವಶನ್ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ, ಈ ಕ್ವಶನ್ ನೀವು ನನ್ನ ಜೊತೆ ಟ್ರೈ ಮಾಡಿ. ಸೊ ಶೋ ದಟ್ ಎವ್ರಿ ಪಾಸಿಟಿವ್ ಈವನ್ ಇಂಟಿಜರ್. ಸೊ ನಿಮ್ಗೆ ಆಗಲೇ ಹೇಳಿದೆ, ಲೇಮಾ ಅಂತಂದ್ರೆ ಪ್ರೂವನ್ ಸ್ಟೇಟ್ಮೆಂಟ್ ಯೂಸ್ ಟು ಪ್ರೂವ್ ಅನದರ್ ಸ್ಟೇಟ್ಮೆಂಟ್ ಅಂತ. ಸೊ ಯೂಕ್ಲಿಡ್ ಡಿವಿಷನ್ ಲೇಮಾ ಬಂದ್ಬಿಟ್ಟು ಒಂದು ಪ್ರೂವನ್ ಸ್ಟೇಟ್ಮೆಂಟ್. ಸೊ ಡಿವಿಷನ್ ಮೆಥಡ್ ಇಂದ ನಾವು ಅದನ್ನ ಪ್ರೂವ್ ಮಾಡಿದೀವಿ. ಇವಾಗ ಈ ಪ್ರೂವನ್ ಸ್ಟೇಟ್ಮೆಂಟ್ ಇಟ್ಕೊಂಡು ಈ ಸ್ಟೇಟ್ಮೆಂಟ್ ನ ನಾವು ಪ್ರೂವ್ ಮಾಡಬೇಕು. ಸೊ ಇಲ್ಲಿ ಶೋ ದಟ್ ಅಂತ ತೋರಿಸ್ತಾರೆ. ಶೋ ದಟ್ ಅಥವಾ ಪ್ರೂವ್ ದಟ್ ಇಂಥ ಕ್ವಶನ್ಸ್ ನಾವು ಪ್ರೂವ್ ಮಾಡಬೇಕು. ಎವ್ರಿ ಪಾಸಿಟಿವ್ ಈವನ್ ಇಂಟಿಜರ್ ಈಸ್ ಆಫ್ ದ ಫಾರ್ಮ್ 2q. ಸೊ ಪಾಸಿಟಿವ್ ಈವನ್ ಇಂಟಿಜರ್ಸ್ 2q ಫಾರ್ಮ್ ಅಲ್ಲಿ ಇರುತ್ತೆ, ಮತ್ತೆ ಆಡ್ ಇಂಟಿಜರ್ಸ್ ಆಡ್ ಪಾಸಿಟಿವ್ ಇಂಟಿಜರ್ಸ್ ಬಂದ್ಬಿಟ್ಟು 2q + 1 ಫಾರ್ಮ್ ಅಲ್ಲಿ ಇರುತ್ತೆ ಅಂತ ನಾವು ಅದನ್ನು ತೋರಿಸಬೇಕು. ಸೊ ನಮಗೆ ಪಾಸಿಟಿವ್ ಇಂಟಿಜರ್ಸ್ ಏನು ಅಂತ ಗೊತ್ತಿಲ್ಲ. ಸೊ ಫಸ್ಟ್ ನಾವು ಪಾಸಿಟಿವ್ ಇಂಟಿಜರ್ಸ್ ನ ಅಸ್ಯೂಮ್ ಮಾಡ್ಕೊಳ್ಳೋಣ ಏನೋ ಒಂದು ಅಂತ. ಸೊ ಫಸ್ಟ್ ನೀವು ಆನ್ಸರ್ ನ ಈ ತರ ಪ್ರೊಸೀಡ್ ಮಾಡಬೇಕಾಗತ್ತೆ. ಸೊ ಲೆಟ್ ಅಸ್ ಅಸ್ಯೂಮ್. ಸೊ ಲೆಟ್ a be any positive integer ಅಂತ ಮಾಡ್ಕೊಳ್ಳೋಣ. ಸೊ ಲೆಟ್ a be any positive integer. ಸೊ ಇನ್ನೊಂದು ನಿಮ್ಗೆ ಏನ್ ಗೊತ್ತಿರಬೇಕು ಅಂತಂದ್ರೆ, ಸೊ ನಾವು ಯಾವುದೇ ನಂಬರ್ನ ಈ ಜಗತ್ತಲ್ಲಿರೋ ಯಾವುದೇ ನಂಬರ್ನ ನಾವು a = bq + r ಫಾರ್ಮ್ ಅಲ್ಲಿ ಬರೀಬಹುದಾಗುತ್ತೆ. ಸೊ a = bq + r ಫಾರ್ಮ್ ಅಲ್ಲಿ ಬರೀಬಹುದಾಗುತ್ತೆ. ಮತ್ತೆ b ವ್ಯಾಲ್ಯೂ ಡಿಪೆಂಡಿಂಗ್ ಅಪಾನ್ ದ ಕ್ವಶನ್ ಚೇಂಜ್ ಆಗ್ತಾ ಇರುತ್ತೆ, ಅದು ಇಲ್ಲಿ ನಾವು ನೋಡೋಣ. ಸೊ ಇಲ್ಲಿ ನಾವು ಶೋ ದಟ್ ಎವ್ರಿ ಪಾಸಿಟಿವ್ ಈವನ್ ಇಂಟಿಜರ್ ಅಂತ ಕೊಟ್ಟಿದ್ದಾರೆ. ಸೊ ನಮಗೆ ಪಾಸಿಟಿವ್ ಇಂಟಿಜರ್ ಏನು ಅಂತ ಗೊತ್ತಿಲ್ಲ. ಸೊ ನಾವು ಅಸ್ಯೂಮ್ ಮಾಡ್ಕೊಂತ ಇದೀವಿ ಲೆಟ್ a be any positive integer ಅಂತ. ಸೊ ಫಸ್ಟ್ ಸ್ಟೆಪ್ ನೀವು ಇದನ್ನ ಮಾಡ್ಕೊಬೇಕು. ಅಂಡ್ bb = 3, bb = 2. ಸೊ ಹೆಂಗೆ ನಮ್ಗೆ ಗೊತ್ತಾಗುತ್ತೆ b ವ್ಯಾಲ್ಯೂ 2 ಅಂತ ಅಂತಂದ್ರೆ, ಸೊ ನೀವು ನೋಡಬಹುದು ಯೂಕ್ಲಿಡ್ ಡಿವಿಷನ್ ಲೇಮಾ ಬಂದ್ಬಿಟ್ಟು a = bq + r ಅಂತ ಕೊಟ್ಟಿದ್ದಾರೆ. ಮತ್ತೆ ಕ್ವಶನ್ ಅಲ್ಲಿ ನೋಡಬಹುದು ಇಲ್ಲಿ 2q ಮತ್ತೆ 2q + 1 ಅಂತ ಕೊಟ್ಟಿದ್ದಾರೆ. ಐದರ್ ಆಫ್ ದ ಫಾರ್ಮ್ 2q ಅಥವಾ 2q + 1 ಅಂತ ಕೊಟ್ಟಿದ್ದಾರೆ. ಸೊ ಈ 2q + 1 ಬಂದ್ಬಿಟ್ಟು bq + r ಫಾರ್ಮ್ ಅಲ್ಲಿ ಇದೆ. ಮತ್ತೆ ಇದು ಅಷ್ಟೇ 2q ಬಂದ್ಬಿಟ್ಟು bq + r ಫಾರ್ಮ್ ಅಲ್ಲಿ ಇದೆ. ವೇರ್ ಇದೆ ಈ ಕೇಸ್ ಅಲ್ಲಿ r ವ್ಯಾಲ್ಯೂ ಬಂದ್ಬಿಟ್ಟು 1 ಮತ್ತೆ q ಜಾಗದಲ್ಲಿ q ನ ಇದೆ, b ವ್ಯಾಲ್ಯೂ ಬಂದ್ಬಿಟ್ಟು 2. ಸಿಮಿಲರ್ಲಿ ಈ ಕೇಸ್ ಅಲ್ಲಿ ನಾವು ನೋಡೋದಾದ್ರೆ r ಜಾಗದಲ್ಲಿ ಏನೂ ಇಲ್ಲ. ಸೊ 2q + 0 ಅಂತ ನಾವು ಬರ್ಕೊಬಹುದು. ಸೊ r ವ್ಯಾಲ್ಯೂ ಬಂದ್ಬಿಟ್ಟು 0 ಇದೆ, q ಜಾಗದಲ್ಲಿ q ನ ಇದೆ, ಮತ್ತೆ b ವ್ಯಾಲ್ಯೂ 2. ಸೊ ಅದಕ್ಕೆ ನಾವು b ನ 2 ಅಂತ ಇಲ್ಲಿ ತಗೊಂಡಿದ್ದೀವಿ. ಸೊ ಡಿಪೆಂಡಿಂಗ್ ಅಪಾನ್ ದ ಕ್ವಶನ್ ನೀವು ಇಲ್ಲಿ b ವ್ಯಾಲ್ಯೂನ ಚೂಸ್ ಮಾಡಬೇಕಾಗುತ್ತೆ. ಸೊ ಫಾರ್ ಎಕ್ಸಾಂಪಲ್ ಇಲ್ಲಿ ಥರ್ಡ್ ಕ್ವಶನ್ ನೋಡೋದಾದ್ರೆ ಇಲ್ಲಿ 4q + 1 ಮತ್ತೆ 4q + 3 ಅಂತ ಕೊಟ್ಟಿದ್ದಾರೆ. ಸೊ ಈ ಕೇಸ್ ಅಲ್ಲಿ b ವ್ಯಾಲ್ಯೂ ಬಂದ್ಬಿಟ್ಟು 4 ಆಗುತ್ತೆ. ಏನಕ್ಕೆ ಅಂತಂದ್ರೆ ಸೊ ಈ 4q + 1 ಬಂದ್ಬಿಟ್ಟು bq + r ಫಾರ್ಮ್ ಅಲ್ಲಿ ಇದೆ. ಸೊ ಇದೆರಡನ್ನು ನೀವು ಕಂಪೇರ್ ಮಾಡೋದಾದ್ರೆ r ಜಾಗದಲ್ಲಿ 1 ಇದೆ, q ಜಾಗದಲ್ಲಿ q ಇದೆ, b ಜಾಗದಲ್ಲಿ 4 ಇದೆ. ಸೊ ನಾವು b ನ 4 ಅಂತ ನಾವು ತಗೋಬಹುದಾಗುತ್ತೆ. ಸೊ b ವ್ಯಾಲ್ಯೂ ಬಂದ್ಬಿಟ್ಟು ಡಿಪೆಂಡಿಂಗ್ ಅಪಾನ್ ದ ಕ್ವಶನ್ ನಾವು ಚೂಸ್ ಮಾಡಬೇಕಾಗುತ್ತೆ. ಸೊ ಫಸ್ಟ್ ನೀವು ಲೆಟ್ a be any positive integer and b be = 2. ಸೊ ಫಸ್ಟ್ ನೀವು ಇದನ್ನ ಬರೀಬೇಕಾಗುತ್ತೆ. ಸೊ ನೆಕ್ಸ್ಟ್ ನಮಗೆ ಏನಪ್ಪ ಗೊತ್ತಿದೆ ಅಂತಂದ್ರೆ ಅಕಾರ್ಡಿಂಗ್ ಟು ಯೂಕ್ಲಿಡ್ ಡಿವಿಷನ್ ಲೇಮಾ. ಸೊ ನಾನು ಇಲ್ಲಿ ಎಕ್ಸಾಮ್ ಅಲ್ಲಿ ನೀವು ಹೆಂಗೆ ಆನ್ಸರ್ ನ ರೆಪ್ರೆಸೆಂಟ್ ಮಾಡಬೇಕು ಅಂತ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ, ಹಂಗೆ ಈ ಕ್ವಶನ್ ನ ಹೆಂಗ್ ಸಾಲ್ವ್ ಮಾಡಬೇಕು ಅಂತ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಸೊ ಅಕಾರ್ಡಿಂಗ್ ಟು ಯೂಕ್ಲಿಡ್ ಡಿವಿಷನ್ ಲೇಮಾ a = bq + r ಅಂಡ್ r ಕಂಡೀಷನ್ ನೀವು ಬರೀಬೇಕಾಗುತ್ತೆ. ಸೊ ಈ ಕಂಡೀಷನ್ ಬರ್ದಾದ್ಮೇಲೆ ನೀವು ಈ ಯೂಕ್ಲಿಡ್ ಡಿವಿಷನ್ ಲೇಮಾನ ಈ ಕ್ವಶನ್ಗೆ ಅಪ್ಲೈ ಮಾಡಬೇಕಾಗುತ್ತೆ. ಸೊ ನೀವು ಈ ತರ ಬರೆಯೋದಾದ್ರೆ ಹಿಯರ್ a = 2q + r. ಸೊ b ನ 2 ಅಂತ ಅಸ್ಯೂಮ್ ಮಾಡಿದೀವಿ. ಸೊ b ವ್ಯಾಲ್ಯೂ ನಾವು ಇಲ್ಲಿ ಈ ಕ್ವಶನ್ಗೆ ಅಪ್ಲೈ ಮಾಡ್ತಾ ಇದ್ರಿಂದ ಸೊ a = 2q + r ಅಂತ ಬರ್ಕೊಂಡ್ವಿ. ಅಂಡ್ r ಕಂಡೀಷನ್ ನಾವು ಮಾಡೋದಾದ್ರೆ r is less than 2 and r is greater than or equal to 0. ಸೊ ಜಸ್ಟ್ ನಾವು ಇಲ್ಲಿ ಏನಿತ್ತು b ಜಾಗದಲ್ಲಿ 2 ನ ಸಬ್ಸ್ಟಿಟ್ಯೂಟ್ ಮಾಡಿದೀವಿ ಅಂದ್ರೆ ಯೂಕ್ಲಿಡ್ ಡಿವಿಷನ್ ಲೇಮಾನ ಈ ಕ್ವಶನ್ ಅಲ್ಲಿ ನಾವು ಅಪ್ಲೈ ಮಾಡ್ತಾ ಇದೀವಿ. ಸೊ ಇದು ಏನಪ್ಪಾ ಹೇಳುತ್ತೆ ಅಂತಂದ್ರೆ ಸೊ r ವ್ಯಾಲ್ಯೂ 0 ಆಗಿರುತ್ತೆ, ಮತ್ತೆ r ವ್ಯಾಲ್ಯೂ 1 ಆಗಿರುತ್ತೆ, ಮತ್ತೆ r ವ್ಯಾಲ್ಯೂ 2 ಆಗಿರುತ್ತೆ ಅಂತ. ಸೊ ಈ ಸ್ಟೇಟ್ಮೆಂಟ್ ಏನ್ ಹೇಳ್ತಿದೆ ಅಂದ್ರೆ r 0 ಗಿಂತ ಗ್ರೇಟರ್ ಆಗಿದೆ, ಮತ್ತೆ 0 ಗೆ ಈಕ್ವಲ್ ಆಗಿದೆ, ಮತ್ತೆ 2 ಗಿಂತ ಕಮ್ಮಿ ಇದೆ ಅಂತ. ಸೊ 0 ಇನ್ಕ್ಲೂಡ್ ಆಗಿ 2 ಗಿಂತ ಕಮ್ಮಿ ಇರೋ ನಂಬರ್ಸ್ ಬಂದ್ಬಿಟ್ಟು 0 1. ಸೊ r 2 ಆಗಿರಲ್ಲ. ಸೊ ಯಾಕಂದ್ರೆ r ಇನ್ಕ್ಲೂಡ್ ಆಗಿಲ್ಲ ಇಲ್ಲಿ. ಸೊ r ಬಂದ್ಬಿಟ್ಟು 0 ಇನ್ಕ್ಲೂಡ್ ಆಗಿ 0 ಗಿಂತ ಜಾಸ್ತಿ ಇದೆ, ಮತ್ತೆ 2 ಗಿಂತ ಕಮ್ಮಿ ಇದೆ. ಸೊ ಪಾಸಿಬಲ್ ಕೇಸಸ್ ಬಂದ್ಬಿಟ್ಟು r = 0 ಮತ್ತೆ r = 1. ಸೊ ಈಗ ನಾವು ಒಂದೊಂದೇ ಕೇಸ್ ತಗೊಂಡು ನಾವು ಇದನ್ನ ಸಾಲ್ವ್ ಮಾಡಬೇಕಾಗುತ್ತೆ. ಸೊ ಫಸ್ಟ್ ಕೇಸ್ ಬಂದ್ಬಿಟ್ಟು if r = 0. ಸೊ if r = 0 ಆದ್ರೆ ಸೊ ನಾವು ಇದನ್ನ ಸ್ಟೇಟ್ಮೆಂಟ್ ನ 1 ಅಂತ ಅನ್ಕೊಳ್ಳೋಣ. here a = 2q + r
ಇದನ್ನ ನಾವು ಸ್ಟೇಟ್ಮೆಂಟ್ 1 ಅಂತ ಅನ್ಕೊಳ್ಳೋಣ. ಸೊ ಇಫ್ r is equal to 0, a is equal to 2q plus 1 ಆಗುತ್ತೆ. 2q plus 1 ಅಥವಾ ಸಾರಿ 2q plus 0 ಆಗುತ್ತೆ. ಸೊ ನಾವೇನ್ ಮಾಡ್ತಾ ಇದೀವಿ, ಈ r is equal to 0 ನ ಫಸ್ಟ್ ಸ್ಟೇಟ್ಮೆಂಟ್ ಅಲ್ಲಿ ಹಾಕ್ತಾ ಇದೀವಿ. ಸೊ 2q r ಇರೋ ಜಾಗದಲ್ಲಿ r is equal to 0 ಇರೋದ್ರಿಂದ 2q plus 0 ಆಯಿತು. ಸೊ ಇಲ್ಲಿ ಬಂದ್ಬಿಟ್ಟು ಸೊ a is equal to 2q ಆಯಿತು. ಸೊ ಇದನ್ನೇ ಅವ್ರು ಕೇಳ್ತಾ ಇರೋದು. ಅವ್ರು ಏನ್ ಕೇಳ್ತಾರೆ, ಶೋ ದಟ್ ಎವ್ರಿ ಪಾಸಿಟಿವ್ ಈವನ್ ಇಂಟಿಜರ್ ಈಸ್ ಆಫ್ ದ ಫಾರ್ಮ್ 2q ಅಂಡ್ ದಟ್ ಆಫ್ ಎವ್ರಿ ಆಡ್ ಪಾಸಿಟಿವ್ ಇಂಟಿಜರ್ ಈಸ್ ಆಫ್ ಫಾರ್ಮ್ 2q plus 1. ಸೊ ನೆಕ್ಸ್ಟ್ ಕೇಸ್ ನೋಡ್ಬಿಡೋಣ, ಆಮೇಲೆ ನಿಮ್ಗೆ ಹೇಳ್ತೀನಿ ಏನು ಅಂತ. ಸೊ ನೆಕ್ಸ್ಟ್ ಕೇಸ್ ಬಂದ್ಬಿಟ್ಟು ಇಫ್ r is equal to 1. ಸೊ r is equal to 1 ಆದ್ರೆ ಸೊ ಈ ಸ್ಟೇಟ್ಮೆಂಟ್ ಏನಾಗುತ್ತೆ, ಸ್ಟೇಟ್ಮೆಂಟ್ 1 ಏನಾಗುತ್ತೆ, r is equal to 2q plus 1 ಆಗುತ್ತೆ. ಸೊ r is equal to 0 ಆದ್ರೆ a is equal to 2q ಆಗುತ್ತೆ. r is equal to 1 ಆದ್ರೆ a is equal to 2q plus 1 ಆಗುತ್ತೆ. ಸೊ ನೆಕ್ಸ್ಟ್ ನೀವು ಏನು ಅಬ್ಸರ್ವ್ ಮಾಡಬೇಕು ಅಂತಂದ್ರೆ, ಸೊ a is equal to 2 into q ಅಂತ ಕೊಟ್ಟಿದ್ದಾರೆ, ಮತ್ತೆ q ಬಂದ್ಬಿಟ್ಟು ಏನೋ ಒಂದು ಇಂಟಿಜರ್ ಅಂತ ಕೊಟ್ಟಿದ್ದಾರೆ. ಸೊ ಈಗ ನೀವು q1 ಹಾಕಿದ್ರೆ a ವ್ಯಾಲ್ಯೂ 2 ಆಗುತ್ತೆ, q2 ಹಾಕಿದ್ರೆ a ವ್ಯಾಲ್ಯೂ 4 ಆಗುತ್ತೆ, q3 ಹಾಕಿದ್ರೆ a ವ್ಯಾಲ್ಯೂ 6 ಆಗುತ್ತೆ. ಸೊ ನಾವು ಏನಪ್ಪ ಅಬ್ಸರ್ವ್ ಮಾಡ್ತಾ ಇದೀವಿ ಅಂತಂದ್ರೆ, ನಾವು ಯಾವುದೇ ಇಂಟಿಜರ್ ಹಾಕಿದ್ರು a ವ್ಯಾಲ್ಯೂ ಬಂದ್ಬಿಟ್ಟು 2 ಮಲ್ಟಿಪಲ್ಸ್ ಆಗಿ ಬರ್ತಾ ಇದೆ. ಸೊ ನೀವು ನೋಡ್ಬೋದು, ಎಕ್ಸಾಂಪಲ್ ಕೊಟ್ಬಿಟ್ಟು 1 ಹಾಕಿದ್ರೆ 2 ಬರ್ತದೆ, 2 ಹಾಕಿದ್ರೆ 2 into 2 4 ಬರ್ತಾ ಇದೆ. ಸೊ a ವ್ಯಾಲ್ಯೂ ಬಂದ್ಬಿಟ್ಟು 2 ಮಲ್ಟಿಪಲ್ಸ್ ಬರ್ತಾ ಇದೆ. ಸೊ 2 ಬಂದ್ಬಿಟ್ಟು ಒಂದು ಈವನ್ ನಂಬರ್, ಸೊ ಮಲ್ಟಿಪಲ್ಸ್ ಆಫ್ 2 ಬಂದ್ಬಿಟ್ಟು ಈವನ್ ನಂಬರ್. ಸೊ ಈ a is equal to 2q ಕಂಪ್ಲೀಟ್ ಆಗಿ ಡಿವೈಡ್ ಆಗುತ್ತೆ. ಈ ಸೊ ಕಂಪ್ಲೀಟ್ ಆಗಿ ಇದು ಡಿವೈಡ್ ಆಗುತ್ತೆ, ಡಿವೈಡ್ ಬೈ 2 ಅಥವಾ ಡಿವಿಸಿಬಲ್. ಇದು a is equal to 2q ಬಂದ್ಬಿಟ್ಟು ಕಂಪ್ಲೀಟ್ ಆಗಿ ಡಿವಿಸಿಬಲ್ ಬೈ 2 ಆಗುತ್ತೆ. therefore a is equal to 2q is even integer. ಸೊ ಇನ್ನೊಂದು ಹೇಳ್ತೀನಿ, ಅರ್ಥ ಮಾಡ್ಕೊಳ್ಳಿ. ಸೊ a is equal to 2q ಅಂತ ಕೊಟ್ಟಿದ್ದಾರೆ. ಸೊ ನೀವು q ಯಾವುದೇ ವ್ಯಾಲ್ಯೂ ಹಾಕಿದ್ರು a ವ್ಯಾಲ್ಯೂ ಬಂದ್ಬಿಟ್ಟು 2 ಮಲ್ಟಿಪಲ್ಸ್ ಬರ್ತಾ ಇದೆ. 2 4 6 8 ಈ ತರ 2 ಮಲ್ಟಿಪಲ್ಸ್ ಬರ್ತಾ ಇದೆ. ಸೊ ನಮಗೆ ಗೊತ್ತು 2 ಬಂದ್ಬಿಟ್ಟು ಒಂದು ಈವನ್ ನಂಬರ್ ಅಂತ. ಸೊ ನೀವು 2 ಮಲ್ಟಿಪಲ್ಸ್ ಬಂದ್ಬಿಟ್ಟು ಕೂಡ ಈವನ್ ನಂಬರ್. ಸೊ ಈ ನಂಬರ್ ನೀವು 2 ಇಂದ ಡಿವೈಡ್ ಮಾಡಿದ್ರೆ ಇದು ಕಂಪ್ಲೀಟ್ ಆಗಿ ಡಿವಿಸಿಬಲ್ ಆಗ್ತಾ ಇದೆ. ಸೊ ನಾವು a is equal to 2q is even integer ಅಂತ ಪ್ರೂವ್ ಮಾಡಿದ್ವಿ. ಸೊ ಅದನ್ನೇ ನಾವು ಕ್ವಶನ್ ಅಲ್ಲಿ ಕೇಳಿರೋದು, ಶೋ ದಟ್ ಎವ್ರಿ ಪಾಸಿಟಿವ್ ಈವನ್ ಇಂಟಿಜರ್ ಈಸ್ ಆಫ್ ದ ಫಾರ್ಮ್ 2q ಅಂತ. ಸೊ ನೀವು ಯಾವುದೇ ಈವನ್ ಇಂಟಿಜರ್ ತಗೊಂಡ್ರು ಅದು a is equal to 2q plus ಫಾರ್ಮ್ ಅಲ್ಲಿ ಇದೆ, ಅದನ್ನ ನಾವಿಲ್ಲಿ ಪ್ರೂವ್ ಮಾಡಿದ್ವಿ. ಸೊ ನೆಕ್ಸ್ಟ್ ಕ್ವಶನ್ ನೋಡೋದಾದ್ರೆ, ಅಂಡ್ ದಟ್ ಆಫ್ ಎವ್ರಿ ಪಾಸಿಟಿವ್ ಆಡ್ ಇಂಟಿಜರ್ ಈಸ್ ಆಫ್ ದ ಫಾರ್ಮ್ 2q plus 1 ಅಂತ. ಸೊ a is equal to 2q plus 1 ಅಂತ ಆಗಿದೆ. ಸೊ ಇದು ಆಡ್ ಇಂಟಿಜರ್. ನಮ್ಗೆ ಹೆಂಗ್ ಗೊತ್ತಾಗುತ್ತೆ ಅಂತಂದ್ರೆ, ಸೊ ಇವಾಗ ನೀವು q ನ ಯಾವುದೇ ಒಂದು ವ್ಯಾಲ್ಯೂ ಹಾಕಿ ನೋಡಿ. ಸೊ q ನ 1 ಅಂತ ಹಾಕಿ ಅನ್ಕೊಂಡ್ರೆ, ಸೊ 2 into 1. ಸೊ ಫಾರ್ ಎಕ್ಸಾಂಪಲ್ ಇವಾಗ q is equal to 1 ಅಂತ ನಾನು ಹಾಕಿದ್ರೆ, ಸೊ ಈ ಇದರಲ್ಲಿ a is equal to 2 into 1 plus 1 ಆಯಿತು. a ವ್ಯಾಲ್ಯೂ ಬಂದ್ಬಿಟ್ಟು 3 ಆಯಿತು. 2 into 1 2 plus 1 3 ಆಯಿತು. ಸೊ 3 ನ 2 ಇಂದ ಡಿವೈಡ್ ಮಾಡಿದ್ರೆ, ಸೊ 3 ಬಂದ್ಬಿಟ್ಟು ಒಂದು ಆಡ್ ನಂಬರ್. ಸೊ ನಂಗೆ ಕಂಪ್ಲೀಟ್ ಆಗಿ ಡಿವಿಸಿಬಲ್ ಆಗಲ್ಲ. ಸೊ ರಿಮೈಂಡರ್ 1 ಆಗಿ ಬರ್ತಾ ಇದೆ. ಸೊ ನನಗೆ ಇದು ಆಡ್ ಇಂಟಿಜರ್ ಅಂತ ನನಗೆ ಗೊತ್ತಾಯ್ತು. ಸೊ ಅಥವಾ ನೀವು ಡೈರೆಕ್ಟ್ ಆಗಿ ನೋಡ್ಬಿಟ್ಟು, ಸೊ ಅಥವಾ ನೀವು ಇದನ್ನ a is equal to 2q plus 1 ನೀವು ಡೈರೆಕ್ಟ್ ಆಗಿ ನೋಡ್ಬಿಟ್ಟು ಹೇಳ್ಬೋದು. ಹೆಂಗೆ ಅಂತಂದ್ರೆ, ಸೊ ನಮ್ಮ ಹತ್ರ a is equal to 2q plus 1 ಇದೆ. ಸೊ ಇದನ್ನ ನೀವು ಕಂಪ್ಲೀಟ್ ಆಗಿ ಡಿವೈಡ್ ಮಾಡಿ 2 ಇಂದ. ಸೊ 2 ಇಂದ ಡಿವೈಡ್ ಮಾಡಿದ್ರೆ, ಸೊ 2q ನಮಗೆ ಗೊತ್ತು ಈವನ್ ಇಂಟಿಜರ್ ಅಂತ. ಹೆಂಗೆ ಈವನ್ ಇಂಟಿಜರ್? ಸೊ q ನೀವು ಯಾವುದೇ ವ್ಯಾಲ್ಯೂ ಹಾಕಿದ್ರು ಇಲ್ಲಿ ಮಲ್ಟಿಪಲ್ಸ್ ಆಫ್ 2 ಬರ್ತಾ ಇದೆ. ಸೊ ಇದು ಕಂಪ್ಲೀಟ್ ಆಗಿ ಡಿವಿಸಿಬಲ್ ಬೈ 2 ಆಗುತ್ತೆ. ಪ್ಲಸ್ 1 ಬಂದ್ಬಿಟ್ಟು ಆಡ್ ನಂಬರ್. ಸೊ ಇಟ್ ಈಸ್ ನಾಟ್ ಡಿವಿಸಿಬಲ್ ಬೈ 2. ಇಫ್ ನಮಗೆ 1 ಅಂತ ರಿಮೈಂಡರ್ ಬರ್ತಾ ಇದೆ, ಸೊ ಇದು ಬಂದ್ಬಿಟ್ಟು ಒಂದು ಆಡ್ ಇಂಟಿಜರ್ ಆಗುತ್ತೆ. ಅಥವಾ ನನಗೆ ಎಕ್ಸಾಂಪಲ್ ಈ ತರ ಒಂದು ಎಕ್ಸಾಂಪಲ್ ಹಾಕ್ಬಿಟ್ಟು q is equal to 1 ಹಾಕ್ಬಿಟ್ಟು ಈ ತರ ನೀವು ಪ್ರೂವ್ ಮಾಡ್ಬೋದಾಗುತ್ತೆ. ಬಟ್ ಇದೆಲ್ಲ ಎಕ್ಸಾಂಪಲ್ ಬರೆಯೋಷ್ಟು ಅವಶ್ಯಕತೆ ಇಲ್ಲ. ಸೊ ಇದೆಲ್ಲ ನೀವು ಎಕ್ಸಾಮ್ ಅಲ್ಲಿ ಬರೆಯೋ ಅವಶ್ಯಕತೆ ಇರಲ್ಲ. q is equal to 1 ಹಾಕ್ಬಿಟ್ಟು ಇದೆಲ್ಲ ಅಂತ. ಸೊ ನೀವು ಡೈರೆಕ್ಟ್ ಆಗಿ ಈ ತರ ಬರೆಯಬಹುದಾಗುತ್ತೆ. ಸೊ ನೀವು ಡೈರೆಕ್ಟ್ ಆಗಿ ದಿಸ್ ಈಸ್ ನಾಟ್ divisible by 2. Therefore a is equal to 2q plus 1 is odd integer. ಸೊ ನಮಗೆ ಈವನ್ ಇಂಟಿಜರ್ಸ್ ಬಂದ್ಬಿಟ್ಟು a is equal to 2q plus ಫಾರ್ಮ್ ಅಲ್ಲಿ ಇರುತ್ತೆ, ಮತ್ತೆ ಆಡ್ ಇಂಟಿಜರ್ಸ್ ಬಂದ್ಬಿಟ್ಟು a is equal to 2q plus 1 ಫಾರ್ಮ್ ಅಲ್ಲಿ ಇರುತ್ತೆ. ಸೊ ಈ ಕ್ವಶನ್ ಅಲ್ಲಿ ಅದನ್ನೇ ಕೇಳಿರೋದವರು. ಶೋ ದಟ್ ಎವ್ರಿ ಪಾಸಿಟಿವ್ ಈವನ್ ಇಂಟಿಜರ್ ಈಸ್ ಆಲ್ಸೋ ಫಾರ್ಮ್ 2q, ಅದನ್ನ ಪ್ರೂವ್ ಮಾಡಿದ್ದೀವಿ. ಅಂಡ್ ದಟ್ ಆಫ್ ಎವ್ರಿ ಪಾಸಿಟಿವ್ ಇಂಟಿಜರ್ ಈಸ್ ಆಲ್ಸೋ ಫಾರ್ಮ್ 2q plus 1. ಆಡ್ ಇಂಟಿಜರ್ ಬಂದ್ಬಿಟ್ಟು 2q plus 1 ಫಾರ್ಮ್ ಅಲ್ಲಿ ಇದೆ, ಅದನ್ನ ನಾವು ಪ್ರೂವ್ ಮಾಡಿದ್ದೀವಿ. ಲಾಸ್ಟ್ ಅಲ್ಲಿ ಒಂದು ಸ್ಟೇಟ್ಮೆಂಟ್, ಕನ್ಕ್ಲೂಷನ್ ಸ್ಟೇಟ್ಮೆಂಟ್ ಅನ್ನ ಬರೀರಿ. ಹೆನ್ಸ್ ಎವ್ರಿ ಪಾಸಿಟಿವ್ ಈವನ್ ಇಂಟಿಜರ್ is of the form 2q and every positive odd integer is of the form 2q plus 1. So
ಸೊ ಈ ತರ ನೀವು ಎಕ್ಸಾಮ್ ಅಲ್ಲಿ ರೆಪ್ರೆಸೆಂಟ್ ಮಾಡಬೇಕಾಗುತ್ತೆ ಆನ್ಸರ್. ಸೊ ಮತ್ತೆ ನೀವು ಇನ್ನೊಂದು ಪಾಯಿಂಟ್ ನೋಡ್ಬೇಕಾಗತ್ತೆ. ಸೊ ಏನಪ್ಪಾ ಅದು ಅಂತಂದ್ರೆ, ಸೊ ಈವನ್ ಇಂಟಿಜರ್ಸ್ ಬಂದ್ಬಿಟ್ಟು ಎವ್ರಿ ಟೈಮ್ 2q ಫಾರ್ಮ್ ಅಲ್ಲೇ ಇರಲ್ಲ, ಮತ್ತೆ ಆಡ್ ಇಂಟಿಜರ್ಸ್ ಬಂದ್ಬಿಟ್ಟು 2q + 1 ಫಾರ್ಮ್ ಅಲ್ಲೇ ಇರಲ್ಲ. ಸೊ ರೆಪ್ರೆಸೆಂಟೇಷನ್ ಚೇಂಜ್ ಆಗ್ತಾ ಇರುತ್ತೆ ಡಿಪೆಂಡಿಂಗ್ ಅಪಾನ್ ದ ವ್ಯಾಲ್ಯೂ ಆಫ್ ಬಿ. ಅಂದ್ರೆ ಈ ಕ್ವಶನ್ ಅಲ್ಲಿ ಅವ್ರು ಏನ್ ಹೇಳ್ತಾ ಇದಾರೆ ಅಂತಂದ್ರೆ, ಶೋ ದಟ್ ಎವ್ರಿ ಇಂಟಿಜರ್ ಇಸ್ ಆಫ್ ದ ಫಾರ್ಮ್ 2q ಅಂತ ಕೊಡ್ತಾ ಇದಾರೆ. ಸೊ ನೆಕ್ಸ್ಟ್ ಕ್ವಶನ್ ಅಲ್ಲಿ ನಾವು ಶೋ ದಟ್ ಎವ್ರಿ ಪಾಸಿಟಿವ್ ಆಡ್ ಇಂಟಿಜರ್ ಈಸ್ ಆಫ್ ದ ಫಾರ್ಮ್ 4q + 1 ಅಂತ ಕೊಟ್ಟಿದ್ದಾರೆ. ಈ ಕ್ವಶನ್ ಅಲ್ಲಿ ಶೋ ದಟ್ ಎವ್ರಿ ಪಾಸಿಟಿವ್ ಇಂಟಿಜರ್ ಈಸ್ ಆಫ್ ದ ಫಾರ್ಮ್ 2q + 1 ಅಂತ ಕೊಡ್ತಿದ್ದಾರೆ. ಸೊ ಈ ಕ್ವಶನ್ ಅಲ್ಲಿ ಬಿ ವ್ಯಾಲ್ಯೂ 2 ಆಯ್ತು, ಆ ಕ್ವಶನ್ ಅಲ್ಲಿ ಬಿ ವ್ಯಾಲ್ಯೂ 4 ಆಯ್ತು. ಸೊ ಇಲ್ಲಿ ಈ ಕ್ವಶನ್ ಅಲ್ಲಿ ಆಡ್ ಇಂಟಿಜರ್ಸ್ ಬಂದ್ಬಿಟ್ಟು 2q + 1 ಫಾರ್ಮ್ ಮಾಡಿದೆ, ಈ ಕ್ವಶನ್ ಅಲ್ಲಿ ಬಂದ್ಬಿಟ್ಟು ಆಡ್ ಇಂಟಿಜರ್ಸ್ ಬಂದ್ಬಿಟ್ಟು 4q + 1 ಫಾರ್ಮ್ ಮಾಡಿದೆ. ಸೊ ಏನಪ್ಪಾ ಅಂತಂದ್ರೆ, ಸೊ ರೆಪ್ರೆಸೆಂಟೇಷನ್ ಆಫ್ ಎನಿ ಪಾಸಿಟಿವ್ ಇಂಟಿಜರ್ಸ್, ಆಡ್ ಇಂಟಿಜರ್ಸ್ ಅಥವಾ ಈವನ್ ಇಂಟಿಜರ್ಸ್ ಏನೇ ಆಗಿರ್ಬೋದು, ಚೇಂಜ್ ಆಗ್ತಾ ಇರುತ್ತೆ ಡಿಪೆಂಡಿಂಗ್ ಅಪಾನ್ ದ ವ್ಯಾಲ್ಯೂ ಆಫ್ ಬಿ. ಇದನ್ನ ನೀವು ಮೈಂಡ್ ಅಲ್ಲಿ ನೆನಪಿಟ್ಕೊಬೇಕಾಗುತ್ತೆ. ಸೊ ನೀವು ಕ್ವಶನ್ ಹೆಂಗ್ ಎಕ್ಸಾಮ್ ಅಲ್ಲಿ ಹೆಂಗ್ ರೆಪ್ರೆಸೆಂಟ್ ಮಾಡಬೇಕು ಅಂತಂದ್ರೆ, ಸೊ ಈ ತರ ರೆಪ್ರೆಸೆಂಟ್ ಮಾಡಬೇಕಾಗುತ್ತೆ. ಸೊ ಒಂದು ಕ್ವಶನ್ ಎಕ್ಸ್ಪ್ಲೈನ್ ಮಾಡ್ತೀನಿ, ಸೊ ನೆಕ್ಸ್ಟ್ ಕ್ವಶನ್ ಮತ್ತೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ನಿಮ್ಗೆ ಇದು ಅರ್ಥ ಆಗಿದೆ ಇದನ್ನ ನನ್ನ ಜೊತೆ ಸಾಲ್ವ್ ಮಾಡಿ. ಸೊ ಇದು ಅರ್ಥ ಆಗಿಲ್ಲ ಅಂತಂದ್ರೆ ಮತ್ತೆ ಇದನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ, ಮತ್ತೆ ನೋಡಿ. ಸೊ ಇವಾಗ ಈ ಕ್ವಶನ್ ಅಲ್ಲಿ ಏನ್ ಕೇಳ್ತಾ ಇದ್ದಾರೆ, ಶೋ ದಟ್ ಎವ್ರಿ ಪಾಸಿಟಿವ್ ಆಡ್ ಇಂಟಿಜರ್ ಈಸ್ ಆಫ್ ದ ಫಾರ್ಮ್ 4q + 1 ಆರ್ 4q + 3 ವೇರ್ q is some integer. ಸೊ ನಮಗೆ ಪಾಸಿಟಿವ್ ಫಸ್ಟ್ ಸ್ಟೆಪ್ ಏನು, ನಮಗೆ ಪಾಸಿಟಿವ್ ಇಂಟಿಜರ್ ಏನು ಅಂತ ಗೊತ್ತಿಲ್ಲ. ಸೊ ನಾವು ಎ ಅಂತ ಅಸ್ಯೂಮ್ ಮಾಡ್ಕೊಳ್ಳೋಣ. ಸೊ ಫಸ್ಟ್ ಸ್ಟೆಪ್ ಬಂದ್ಬಿಟ್ಟು ಲೆಟ್ a be any positive integer and b be equal to 4. ಸೊ ಈ ಕೇಸಲ್ಲಿ b ವ್ಯಾಲ್ಯೂ ಬಂದ್ಬಿಟ್ಟು 4 ಆಯ್ತು. ಸೊ ನಮ್ಗೆ ಹೆಂಗ್ ಗೊತ್ತಾಗುತ್ತೆ ಅಂದ್ರೆ, ಸೊ ಈ ಕ್ವಶನ್ ನೋಡಬಹುದು 4q + 1 ಅಥವಾ 4q + 3 ಯಾವ್ದಾರ ಒಂದು ತಗೊಳ್ಳಿ. ಸೊ ಇದು ಬಂದ್ಬಿಟ್ಟು bq + r ಫಾರ್ಮ್ ಅಲ್ಲಿ ಇದೆ. ಸೊ ಇದೆರಡು ನೀವು ಕಂಪೇರ್ ಮಾಡಿದ್ರೆ b ವ್ಯಾಲ್ಯೂ 4 ಬರ್ತಾ ಇರುತ್ತೆ. ಸೊ ಡಿಪೆಂಡಿಂಗ್ ಅಪಾನ್ ದ ಕ್ವಶನ್ b ವ್ಯಾಲ್ಯೂ ಚೇಂಜ್ ಆಗ್ತಾ ಇರುತ್ತೆ. ಈ ಕ್ವಶನ್ ಅಲ್ಲಿ b ವ್ಯಾಲ್ಯೂ ಬಂದ್ಬಿಟ್ಟು 4. ಸೊ ನೆಕ್ಸ್ಟ್ ಸ್ಟೆಪ್ ನೀವೇನ್ ಬರೀಬೇಕು ಅಂತಂದ್ರೆ, ಸೊ ನಮ್ಗೆ ಗೊತ್ತು ಅಕಾರ್ಡಿಂಗ್ ಟು ನೀವು ನೆಕ್ಸ್ಟ್ ಸ್ಟೆಪ್ ಬಂದ್ಬಿಟ್ಟು ಯೂಕ್ಲಿಡ್ ಡಿವಿಷನ್ ಲೆಮಾ ಕಾನ್ಸೆಪ್ಟ್ ನ ಇಲ್ಲಿ ಅಪ್ಲೈ ಮಾಡಬೇಕು. ಸೊ ಅಕಾರ್ಡಿಂಗ್ ಟು ಯೂಕ್ಲಿಡ್ ಡಿವಿಷನ್ ಲೆಮಾ a = bq + r ಮತ್ತೆ r ಕಂಡೀಷನ್ ಅನ್ನು ನೀವು ಬರೀಬೇಕು. ನೆಕ್ಸ್ಟ್ ಆ ಕ್ವಶನ್ ಈ ಯೂಕ್ಲಿಡ್ ಡಿವಿಷನ್ ಲೆಮಾ ಕಾನ್ಸೆಪ್ಟ್ ನ ಈ ಕ್ವಶನ್ ನೀವು ಅಪ್ಲೈ ಮಾಡಬೇಕು. ಸೊ ನೆಕ್ಸ್ಟ್ ಹಿಯರ್ a = b ವ್ಯಾಲ್ಯೂ ಬಂದ್ಬಿಟ್ಟು 4 ಆಗಿದೆ. ಸೊ 4q + r ಅಂಡ್ ಕಂಡೀಷನ್ ಬಂದ್ಬಿಟ್ಟು r ಗೆ 0 ಲೆಸ್ ದೆನ್ ಈಕ್ವಲ್ r ಬಂದ್ಬಿಟ್ಟು ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0 ಅಂಡ್ ಲೆಸ್ ದೆನ್ 4. ಸೊ ಇಲ್ಲಿ ನಾನು ಏಜ್ ಬಂದು bq + r ಅಂತ ಯೂಕ್ಲಿಡ್ ಡಿವಿಷನ್ ಲೆಮಾ ಹೇಳ್ತಾ ಇದೆ. ಸೊ ಈ ಕ್ವಶನ್ ಅಲ್ಲಿ b ವ್ಯಾಲ್ಯೂ ಬಂದ್ಬಿಟ್ಟು 4. ಸೊ ಅದನ್ನ ನಾನು ಇಲ್ಲಿ b ಎಲ್ಲೆಲ್ಲಿದೆ ಅದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀನಿ. ಸೊ ಇವಾಗ ಇದು ಈ ಕಂಡೀಷನ್ ಹೆಂಗಪ್ಪ ಓದೋದು ಅಂತಂದ್ರೆ, r is greater than or equal to 0 less than 4 ಅಂತ ಆಗ್ಲೇ ಹೇಳಿದೆ. ಸೊ ಇದು r ಬಂದ್ಬಿಟ್ಟು 0 ವ್ಯಾಲ್ಯೂ ಇನ್ಕ್ಲೂಡ್ ಆಗ್ತಾ ಇದೆ ಮತ್ತೆ 4 ಗಿನ್ನ ಕಮ್ಮಿ ಇದೆ. ಸೊ ಯಾವ್ಯಾವ ನಂಬರ್ಸ್ ಇದೆ ಅಂತಂದ್ರೆ, ಸೊ 0 1 2 3. ಸೊ r ಏನ್ ಪಾಸಿಬಲ್ ವ್ಯಾಲ್ಯೂಸ್ ತಗೊಳುತ್ತೆ ಅಂತಂದ್ರೆ, r 0 ತಗೊಳುತ್ತೆ, ಮತ್ತೆ r 1 ತಗೊಳುತ್ತೆ, ಮತ್ತೆ r 2 ತಗೊಳುತ್ತೆ, ಮತ್ತೆ r ವ್ಯಾಲ್ಯೂ 3 ಆಗಿರ್ಬೋದು. ಸೊ ಅದು ಈ ಕಂಡೀಷನ್ ಇದನ್ನ ಹೇಳ್ತಾ ಇದೆ. ಸೊ ಇವಾಗ ಒಂದೊಂದೇ ಕೇಸ್ ತಗೊಂಡು ಆಡ್ ಇಂಟಿಜರ್ಸ್ 4q + 1 ಫಾರ್ಮ್ ಅಲ್ಲಿ ಇದೆ ಅಥವಾ 4q + 3 ಫಾರ್ಮ್ ಅಲ್ಲಿ ಇದೆ, ಅದನ್ನ ನಾವು ಅವ್ರಿಗೆ ತೋರಿಸಬೇಕು. ಸೊ ಫಸ್ಟ್ ಕೇಸ್ ತಗೊಳ್ಳೋಣ. ಸೊ ಫಸ್ಟ್ ಕೇಸ್ ಬಂದ್ಬಿಟ್ಟು ಇಫ್ r is equal to 0. ಸೊ ಇಫ್ r is equal to 0 ಆದ್ರೆ ಇದನ್ನ ಸ್ಟೇಟ್ಮೆಂಟ್ 1 ಅಂತ ಕರ್ಕೊಳ್ಳೋಣ. ಸೊ ಸ್ಟೇಟ್ಮೆಂಟ್ 1. ಸೊ ಇಫ್ r is equal to 0, ಸ್ಟೇಟ್ಮೆಂಟ್ 1 becomes a is equal to 4q. ಸೊ r ವ್ಯಾಲ್ಯೂ 0 ಆಗ್ಬಿಡುತ್ತೆ. ಸೊ a is equal to 4q ಆಗುತ್ತೆ. ಸೊ ನೆಕ್ಸ್ಟ್ ನೋಡೋಣ, ನೆಕ್ಸ್ಟ್ ಕೇಸ್ ಬಂದ್ಬಿಟ್ಟು ಇಫ್ r is equal to 1 ಅಂತ. ಸೊ ನೆಕ್ಸ್ಟ್ ಕೇಸ್ ನೋಡೋಣ, ಇಫ್ r is equal to 1. ಸೊ r is equal to 1 ಆದ್ರೆ ಸ್ಟೇಟ್ಮೆಂಟ್ 1 ಬಂದ್ಬಿಟ್ಟು a is equal to 4q + 1 ಆಗುತ್ತೆ. ಸೊ ನೆಕ್ಸ್ಟ್ ಕೇಸ್ ನೋಡೋಣ. ಸೊ ನೆಕ್ಸ್ಟ್ ಕೇಸ್ ಬಂದ್ಬಿಟ್ಟು ಇಫ್ r is equal to 2, r is equal to 2. ಸೊ a is equal to bq + 2 ಆಗುತ್ತೆ. ಮತ್ತೆ ನೆಕ್ಸ್ಟ್ 4q + 2 ಆಗುತ್ತೆ. ಮತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ಇಫ್ r is equal to 3 ಆದ್ರೆ a is equal to 4q + 3 ಆಗುತ್ತೆ. ಸೊ ಇವಾಗ ಒಂದೊಂದೇ ಕೇಸ್ ಅಲ್ಲಿ ಆಡ್ ಇಂಟಿಜರ್ಸ್ ಆದ್ರೆ ಅದು 4q + 1 ಫಾರ್ಮ್ ಅಲ್ಲಿ ಇದೆ ಅಥವಾ 4q + 3 ಫಾರ್ಮ್ ಅಲ್ಲಿ ಇದೆ ಅನ್ನೋದನ್ನ ತೋರಿಸೋಣ. ಸೊ ಈಗ ನೀವು ಅಬ್ಸರ್ವ್ ಮಾಡೋದಾದ್ರೆ a is equal to 4 × q ಅಂತಿದೆ. ಸೊ ಆಗಲೇ ಪ್ರೀವಿಯಸ್ ಕೇಸ್ ತರ 2 × q ತರ. ಸೊ q, ಸೊ 4 ಬಂದ್ಬಿಟ್ಟು ಒಂದು ಈವನ್ ಇಂಟಿಜರ್, ಸೊ ಈವನ್ ನಂಬರ್. ಸೊ q ಬಂದ್ಬಿಟ್ಟು ನೀವು ಯಾವುದೇ ನಂಬರ್ ಹಾಕೋದು. ಸೊ ಫಾರ್ ಎಕ್ಸಾಂಪಲ್ ನೀವು 1 ಹಾಕಿದ್ರೆ ಸೊ a ವ್ಯಾಲ್ಯೂ 4 ಆಯ್ತು. ಸೊ q 2 ಹಾಕಿದ್ರೆ 4 × 2 8 ಆಯ್ತು. ಮತ್ತೆ 3 ಹಾಕಿದ್ರೆ 4 × 3 12 ಆಯ್ತು. ಸೊ ನಾವು ಇಲ್ಲಿ ಏನ್ ನೋಡ್ತಾ ಇದೀವಿ, ಮಲ್ಟಿಪಲ್ಸ್ ಆಫ್ 4 ಬರ್ತಾ ಇದೆ. ಸೊ 4 ಬಂದ್ಬಿಟ್ಟು ಒಂದು ಈವನ್ ನಂಬರ್. ಸೊ ಮಲ್ಟಿಪಲ್ಸ್ ಆಫ್ 4 ಬಂದ್ಬಿಟ್ಟು ಈವನ್ ನಂಬರ್. ಸೊ ಈ a is equal to 4q is completely divisible by 2. ಸೊ ನಾನು ಇಲ್ಲಿ ಸಿಂಬಲ್ ಹಾಕ್ತಾ ಇದೀನಿ ಡಿವೈಡ್ ಅಂತ. ಸೊ divisible by 2, therefore this is even integer.
ಬಟ್ ನಮ್ ಕ್ವಶನ್ ಅಲ್ಲಿ ಕೇಳಿರೋದು ಆಡ್ ಇಂಟಿಜರ್ಸ್ ಬಗ್ಗೆ. ಸೊ ನೀವು ಜಸ್ಟ್ ಇಲ್ಲಿ a is equal to 4q is divisible by 2 therefore it is an even integer ಅಂತ ಬರ್ಬಿಟ್ಟು ನೆಕ್ಸ್ಟ್ ಪ್ರೊಸೀಡ್ ಮಾಡಿ. ನೆಕ್ಸ್ಟ್ ಕೇಸ್ ಬಂದ್ಬಿಟ್ಟು if r is equal to 1 ಅಂತ. ಸೊ ಇವಾಗ a is equal to 4q plus 1 ಅಂತಿದೆ. ಸೊ ನಾವು ಡೈರೆಕ್ಟ್ ಆಗಿ ಹೆಂಗ್ ಹೇಳ್ಬೋದು ಇದು ಆಡ್ ಇಂಟಿಜರ್. ಸೊ ಇದು ಆಡ್ ಇಂಟಿಜರ್ ಹೆಂಗೆ ನಾವು ಡೈರೆಕ್ಟ್ ಆಗಿ ಹೇಳ್ಬೋದು ಅಂತಂದ್ರೆ, ಸೊ ನಿಮ್ಗೆ ಗೊತ್ತು ಇವಾಗ 4q ಬಂದ್ಬಿಟ್ಟು ಈವನ್ ಇಂಟಿಜರ್ ಹೆಂಗೆ ಅಂತ ಇಲ್ಲಿ ನೋಡಿದೀವಿ. ಸೊ 4q ಬಂದ್ಬಿಟ್ಟು 2 ಇಂದ ಕಂಪ್ಲೀಟ್ ಆಗಿ ಡಿವೈಡ್ ಆಗುತ್ತೆ. ಸೊ ನೆಕ್ಸ್ಟ್ ನಮ್ಮ ಹತ್ರ 1 ಉಳಿತಾ ಇದೆ. ಸೊ 1 ಬಂದ್ಬಿಟ್ಟು ನಮಗೆ ಆಡ್ ನಂಬರ್ ಅಂತ ಗೊತ್ತು, ಅದು 2 ಇಂದ ಕಂಪ್ಲೀಟ್ ಆಗಿ ಡಿವೈಡ್ ಆಗಲ್ಲ. ಸೊ 1 ಬಂದ್ಬಿಟ್ಟು ಉಳ್ಕೊಳ್ತಾ ಇದ್ರಿಂದ ಸೊ ಇದನ್ನ ನಾವು ಡೈರೆಕ್ಟ್ ಆಗಿ ಆಡ್ ಇಂಟಿಜರ್ ಅಂತ ಹೇಳ್ಬೋದು. ಸೊ ಅಥವಾ ನಿಮ್ಗೆ ಇನ್ನೂ ಅರ್ಥ ಆಗಲಿಲ್ಲ ಅಂತಂದ್ರೆ ಈ ಒಂದು ಎಕ್ಸಾಂಪಲ್ ಈ ಕ್ಯೂ ಇನ್ನ ಏನೋ ಒಂದು ವ್ಯಾಲ್ಯೂ ಹಾಕಿ ನೋಡಿ. ಸೊ ಇವಾಗ ನಾನು ಕ್ಯೂ ವ್ಯಾಲ್ಯೂ 2 ಹಾಕಿದ್ರೆ, ಸೊ ಇವಾಗ ಫಾರ್ ಎಕ್ಸಾಂಪಲ್ ಕ್ಯೂ ಇನ್ನ 2 ಅಂತ ಹಾಕಿ ನೋಡಿದ್ರೆ, ಸೊ ಎ ಬಂದ್ಬಿಟ್ಟು 4 × 2 + 1 ಆಗುತ್ತೆ. ಸೊ ಎ = 4 × 2 8 8 + 1 9 ಆಯ್ತು. ಸೊ ನಮಗೆ ಎ ವ್ಯಾಲ್ಯೂ 9 ಬರ್ತಾ ಇದೆ. ಸೊ ಈ 9 ಬಂದ್ಬಿಟ್ಟು ಕಂಪ್ಲೀಟ್ ಆಗಿ 2 ಇಂದ ಡಿವೈಡ್ ಆಗಲ್ಲ. ಸೊ ಇದು ಆಡ್ ನಂಬರ್ ಆಯ್ತು. ಸೊ ಇದು ಬಂದ್ಬಿಟ್ಟು ಆಡ್ ಇಂಟಿಜರ್ ಅಂತ ನಾವು ಹೇಳ್ಬೋದು. ಸೊ ಎಕ್ಸಾಮ್ ಅಲ್ಲಿ ಇದನ್ನ q is equal to 2 ಹಾಕ್ಬಿಟ್ಟು ಏನ್ ಸಾಲ್ವ್ ಮಾಡೋಷ್ಟು ಬೇಕಾಗಿಲ್ಲ, ಡೈರೆಕ್ಟ್ ಆಗಿ ನೀವು ಆನ್ಸರ್ ಅನ್ನ ಬರೀಬಹುದು. ಸೊ ಡೈರೆಕ್ಟ್ ಆಗಿ ನೀವು ದಿಸ್ is not divisible by 2 therefore a is equal to 4q plus 1 is odd integer. ಸೊ ಒಂದು ಕೇಸ್ ಅನ್ನ ಪ್ರೂವ್ ಮಾಡಿದ್ವಿ. ಸೊ ಇನ್ನ 2 ಕೇಸ್ ಇದೆ, ಅದನ್ನ ನೆಕ್ಸ್ಟ್ ನೋಡ್ಕೊಂಡು ಹೋಗೋಣ. ಸೊ ನೆಕ್ಸ್ಟ್ ಬಂದ್ಬಿಟ್ಟು a is equal to 4q plus 2. ಸೊ ಇವಾಗ ನೀವು ಡೈರೆಕ್ಟ್ ಆಗಿ ಹೇಳಿ. ಸೊ 4q ಬಂದ್ಬಿಟ್ಟು ಈವನ್ ಇಂಟಿಜರ್ 2 ಇಂದ ಕಂಪ್ಲೀಟ್ ಆಗಿ ಡಿವೈಡ್ ಆಗುತ್ತೆ. ಸೊ ಬಿಟ್ಕೊಳ್ಳೋಣ. ಸೊ ನೆಕ್ಸ್ಟ್ ಮಾಡೋಣ 2 ಮಿಗ್ತಾ ಇದೆ. ಸೊ 2 ಬಂದ್ಬಿಟ್ಟು ಈವನ್ ನಂಬರ್, ಸೊ ಅದು ಕೂಡ ಕಂಪ್ಲೀಟ್ ಆಗಿ ಡಿವಿಸಿಬಲ್ ಆಗ್ತಾ ಇದೆ. ಸೊ ನಾವು ಇದನ್ನ ಡೈರೆಕ್ಟ್ ಆಗಿ ಬರೆಯೋಣ. ದಿಸ್ ಈಸ್ divisible by 2 therefore a is equal to 4q plus 2 is even integer. ಸೊ ನಿಮಗೆ ಡೈರೆಕ್ಟ್ ಆಗಿ ಗೊತ್ತಾಗ್ಲಿಲ್ಲ ಹೆಂಗೆ ಮಾಡೋದು ಅಂತಂದ್ರೆ ಒಂದು ಎಕ್ಸಾಂಪಲ್ ಕೊಟ್ಬಿಟ್ಟು ನೀವೇ ಅರ್ಥ ಮಾಡ್ಕೊಳ್ಳಿ. ಬಟ್ ಆ ಎಕ್ಸಾಂಪಲ್ ಕೊಡೋದನ್ನ ನೀವು ಎಕ್ಸಾಂಪಲ್ ಬರಿಬೇಡಿ, ಡೈರೆಕ್ಟ್ ಆಗಿ ಈ ಸ್ಟೆಪ್ ಅನ್ನ ಬರೀರಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು a is equal to 4q plus 3. ಸೊ ಇದನ್ನು ಡೈರೆಕ್ಟ್ ಆಗಿ ಹೇಳಿ. ಸೊ ಡೈರೆಕ್ಟ್ ಆಗಿ ಹೇಳೋದನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸೊ a is equal to 4q plus 3. ಸೊ ಫಸ್ಟ್ ಬಂದ್ಬಿಟ್ಟು 4q ಟರ್ಮ್ ಇದೆ. ಸೊ 4q ಬಂದ್ಬಿಟ್ಟು ಕಂಪ್ಲೀಟ್ ಆಗಿ ಈವನ್ ಇಂಟಿಜರ್. ಸೊ ಇಲ್ಲಿ ಹೆಂಗೆ ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ನಮ್ಮ ಹತ್ರ ನೆಕ್ಸ್ಟ್ ಏನ್ ಮಿಗ್ತಾ ಇದೆ, 3 ನಂಬರ್ ಮಿಗ್ತಾ ಇದೆ. ಸೊ 3 ಬಂದ್ಬಿಟ್ಟು ಆಡ್ ನಂಬರ್ ಅಂತ ನಮ್ಗೆ ಗೊತ್ತು. ಸೊ ಆಡ್ ನಂಬರ್ 2 ಇಂದ ಕಂಪ್ಲೀಟ್ ಆಗಿ ಡಿವಿಸಿಬಲ್ ಆಗಲ್ಲ, 1 ರಿಮೈಂಡರ್ ಬರುತ್ತೆ. ಸೊ ಅಂದ್ರೆ ನಾವು 3 ನ 2 ಇಂದ ಡಿವೈಡ್ ಮಾಡಿದ್ರೆ 2 1s are 2. ಸೊ 3 - 2 1 ರಿಮೈಂಡರ್ ಆಗಿ ಬರ್ತದೆ. ಸೊ ಕಂಪ್ಲೀಟ್ ಆಗಿ ಡಿವಿಸಿಬಲ್ ಆಗ್ತಾ ಇಲ್ಲ. ಸೊ ದಿಸ್ ಈಸ್ not divisible by 2 therefore a is equal to 4q plus 3 is odd integer. ಸೊ ಎಕ್ಸಾಮ್ ಅಲ್ಲಿ ಇದನ್ನ ಡೈರೆಕ್ಟ್ ಆಗಿ ಬರೀರಿ. ಸೊ ಅವ್ರು ಏನ್ ಕೇಳ್ತಾರೆ, ಶೋ ದಟ್ ಎನಿ ಪಾಸಿಟಿವ್ ಆಡ್ ಇಂಟಿಜರ್ ಇಸ್ ಆಫ್ ದ ಫಾರ್ಮ್ 4q plus 1 or 4q plus 3 where q is some integer. ಸೊ ಇಲ್ಲಿ ಕೇಸ್ 2 ಮತ್ತೆ ಇಲ್ಲಿ if r is equal to 1 ಈ ಕೇಸು ಮತ್ತೆ if r is equal to 3 ಈ ಕೇಸ್ ನೋಡೋದಾದ್ರೆ 4q a is equal to 4q plus 1 ಆಡ್ ಇಂಟಿಜರ್ ಅಂತ ಪ್ರೂವ್ ಮಾಡಿದ್ವಿ. ಮತ್ತೆ if r is equal to 3 ಕೇಸಲ್ಲಿ a is equal to 4q plus 3 ಬಂತು, ಅದನ್ನು ಆಡ್ ಇಂಟಿಜರ್ ಅಂತ ಪ್ರೂವ್ ಮಾಡಿದ್ವಿ. ಸೊ ಲಾಸ್ಟ್ ಅಲ್ಲಿ ಈ ತರ ಸ್ಟೇಟ್ಮೆಂಟ್, ಹೆನ್ಸ್ ಇಲ್ಲೂ ಅಷ್ಟೇ ನಾನು ಇಲ್ಲಿ ಬರೀತಾ ಇಲ್ಲ, ಸ್ಪೇಸ್ ಇಲ್ಲ ಅಂತ. ಸೊ ನೀವೇ ಲಾಸ್ಟ್ ಅಲ್ಲಿ ಬರ್ಕೊಳ್ಳಿ, ಹೆನ್ಸ್ ಎವ್ರಿ ಆಡ್ ಇಂಟಿಜರ್ ಈಸ್ ಆಫ್ ದ ಫಾರ್ಮ್ 4q plus 1 or 4q plus 3 ಅಂತ. ಸೊ ಈ ತರ ನೀವು ಕ್ವಶನ್ಸ್ ಅನ್ನ ಸಾಲ್ವ್ ಮಾಡಬೇಕಾಗುತ್ತೆ. ಮತ್ತೆ ಎಕ್ಸಾಮ್ಸ್ ಅಲ್ಲಿ ಈ ತರ ಸ್ಟೆಪ್ಸ್ ಅನ್ನ ನೀವು ಬರೀಬೇಕಾಗುತ್ತೆ. ಸೊ ಇದು 2 ಎಕ್ಸಾಂಪಲ್ ಆಯ್ತು, ಯೂಕ್ಲಿಡ್ ಡಿವಿಷನ್ ಲೆಮ್ಮ ಎಕ್ಸಾಂಪಲ್ 2 ಮತ್ತೆ ಎಕ್ಸಾಂಪಲ್ 3. ಸೊ ನಿಮ್ಗೆ ಇದು ಅರ್ಥ ಆಗಿಲ್ಲ ಕ್ವಶನ್ ಹೆಂಗ್ ಸಾಲ್ವ್ ಮಾಡಬೇಕು ಅಂತಂದ್ರೆ, ಸೊ ವಿಡಿಯೋವನ್ನ ಪಾಸ್ ಮಾಡ್ಬಿಟ್ಟು ಮತ್ತೆ ಹಿಂದೆಗಡೆ ರಿವೈಂಡ್ ಮಾಡ್ಕೊಂಡು ಇದನ್ನ ಅರ್ಥ ಮಾಡ್ಕೊಳ್ಳಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ, ವಿಡಿಯೋವನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ. ಸೊ ಮತ್ತೆ ನಾಳೆ 5 ಗಂಟೆಗೆ ಇನ್ನೊಂದು ವಿಡಿಯೋಗೆ ಬರ್ತೀನಿ. ಸೊ ಅಲ್ಲಿ ತನಕ ಓಕೆ ಬಾಯ್.